ವೇದಾಡಿದ ಏಸಯ್ಯ ಅಂತ తెలుగులో ಹಾಡಿದ್ದು ಆನ್ చేసిన ಹಾಡೋಣ. ಶಿಲುಬೆಲಿ ಆ ಶಿಲುಬೆಲಿ ಆ ಘೋರ ಶಿಲುಬೆಲಿ ಆ ಶಿಲುಬೆಲಿ ಆ ಘೋರ ಕಲ್ವರಿಯಲ್ಲಿ ಶಿಲುಬೆಯ ಮಧ್ಯದಿ ತೂಗಾಡಿದ ಏಸಯ್ಯ. ಬಲಿಯಾದ ಏಸಯ್ಯ ಬಲಿಯಾದ ಏಸಯ್ಯ. ದಿನವೆಲ್ಲ ನರಳಿದೆಯ ನೀನೆಷ್ಟು ಬಳಲಿದೆಯ. ಶಿಲುಬೆಲಿ ಆ ಶಿಲುಬೆಲಿ ಆ ಘೋರ ಕಲ್ವರಿಯಲ್ಲಿ ಶಿಲುಬೆಯ ಮಾಧ್ಯದಿ ತೂಗಾಡಿದ ಏಸಯ್ಯ ತೂಗಾಡಿದ ಏಸಯ್ಯ. ಪಾಪವ ಮಾಡದೆ ನೀನು ಈ ಘೋರವಾದ ಪಾಪಿಗಾಗಿ ಭಾರವಾದ ಶಿಲುಬೆ ಹೊರಲಾರದೆ ಹೋತೆ ನೀನು. ಪಾಪವ ಮಾಡದ ನೀನು ಈ ಘೋರ ಪಾಪಿಗಾಗಿ ಭಾರವಾದ ಶಿಲುಬೆಯ ಹೊರಲಾರದೆ ಹೋತೆ ನೀನು. ಹೊರಡೆಯ ಸೀಳಿಗೆ ನಿನ್ನ ಸುಂದರ ದೇಹವನ್ನು ಹೊರಡೆಯೂ ಸೀಳಿದೆ ನಿನ್ನ ಸುಂದರ ದೇಹವನ್ನು. ತೋಯಿತೆ ನಿನ್ನ ದೇಹವು ಈ ರಕ್ತದ ಮಡುವಿನಲ್ಲಿ. ಘೋರವಾದ ಶಿಲುಬೆ ಹೊರಲಾರದೆ ಹೋತೆ ನೀನು. ಹೊರಡೆಯು ಸೀಳಿತೆ ನಿನ್ನ ಸುಂದರ ದೇಹವನ್ನು. ಹೋಯಿತೆ ನಿನ್ನ ದೇಹವು ಈ ರಕ್ತದ ಮಡುವಿನಲ್ಲಿ. ಶಿಲುಬೆಲಿ ಆ ಶಿಲುಬೆಲಿ ಆ ಘೋರ ಕಲ್ವರಿಯಲ್ಲಿ ಶಿಲುಬೆಯ ಮಾಧ್ಯದಿ ತೂಗಾಡಿದೆ ಏಸಯ್ಯ ತೂಗಾಡಿದ ಏಸಯ್ಯ. ಬಲಿಯಾದ ಏಸಯ್ಯ ಬಲಿಯಾದ ಏಸಯ್ಯ. ದಿನವೆಲ್ಲ ನರಳಿದೆಯ ನೀನೆಷ್ಟು ಬಳಲಿದೆಯ. ಶಿಲುಬೆಲಿ ಆ ಶಿಲುಬೆಲಿ ಆ ಕಲ್ವರಿಯಲ್ಲಿ ಶಿಲುಬೆಯ ಮಾಧ್ಯದಿ ತೂಗಾಡಿದ ಏಸಯ್ಯ. ಬಲಿಗೆ ಸಿದ್ಧವಾದ ಕುರಿಮರಿಯ ಹಾಗೆ ಮುಖದ ಮೇಲೆ ಉಳಲು ನೀನಂದು ಮೌನಿಯದೆ. ಬಲಿಗೆ ಸಿದ್ಧವಾದ ಕುರಿಮರಿಯ ಹಾಗೆ ಮುಖದ ಮೇಲೆ ಉಳಲು ನೀನಂದು ಮೌನಿಯದೆ.
ಆಸಸಿ ಹಿಂಸಿಸಿದರು ಇದನ್ನು ಊಹೆಗೆ ಸಿಲುಕದ ನಿನ್ನ ತ್ಯಾಗ ಏಸಯ್ಯ ಊಹೆಗೂ ಸಿಲುಕದ ನಿನ್ನ ತ್ಯಾಗ ಏಸಯ್ಯ ಶಿಲುಬೆಲಿ ಆ ಶಿಲುಬೆಲಿ ಆ ಘೋರ ಕಲ್ವರಿಯಲ್ಲಿ ಶಿಲುಬೆಯ ಮಾಧ್ಯಲಿ ತೂಗಾಡಿದ ಏಸಯ್ಯ ಆ ಶಿಲುಬೆಯ ಮಾಧ್ಯಲಿ ತೂಗಾಡಿದ ಏಸಯ್ಯ ಬಲಿಯಾದ ಏಸಯ್ಯ ಬಲಿಯಾದ ಏಸಯ್ಯ ದಿನವೆಲ್ಲ ತರಳಿದೆಯ ನೀನೆಷ್ಟು ಹೊರಳಿದೆಯ ಶಿಲುಬೆಲಿ ಆ ಶಿಲುಬೆಲಿ ಆ ಘೋರ ಕಲ್ವರಿಯಲ್ಲಿ ಶಿಲುಬೆಯ ಮಾಧ್ಯಲಿ ತೂಗಾಡಿದ ಏಸಯ್ಯ ಬಲಿಯಾದ ಏಸಯ್ಯ ಬಲಿಯಾದ ಏಸಯ್ಯ ಹಲ್ಲೆಲೂಯಾ ಶಿಲುಬೆ ಮೇಲೆ ಎಷ್ಟು ದಯ ಕೋಲಾದಿಂದ ಹೊಡೆದಾಗ ಚರ್ಮದ ಕಿತ್ಕೊಂಡ್ಬರ್ತಾರೆ ಮಾಂಸ ಖಂಡಗಳೇ ಕಿತ್ಕೊಂಡ್ಬರ್ತಾರೆ ಮುಖದ ಮೇಲೆ ಉಗುಳ್ತಾರೆ ಕಿರೀಟ ಇಟ್ಟಿದ್ದಾರೆ ಆ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟು ಅದನ್ನು ಎಳ್ಕೊಂಡು ಹೋದಾಗ ಕೊನೆಯಲ್ಲಿ ಒಂದರ ಮೇಲೆ ಹೋಗ್ತಾರೆ ಹೊರಲಾರದ ಶಿಲುಬೆ ಅಲ್ವಾ ಹೊರಗೆ ಆಗಲ್ಲ ಈಗ ನಾವು 5 kg 10 kg ಹೊರಬೋದು ಒಂದು 100 kg 150 kg ಹೊರಗಾಗ್ತದೆ ಹೊರಗಾಗ್ತದೆ ನಮ್ಮ ಕೈಲಿ ಹೆಚ್ಚು ಕಡಿಮೆ 150 kg ಭಾರ ಇತ್ತಂತೆ ಶಿಲುಬೆ ಅಂಥ ಭಾರವಾದ ಶಿಲುಬೆಯನ್ನು ಹೊರಲಾರದ ಹೊತ್ತು ನಡ್ಕೊಂಡು ಹೋಗಿ ಗುಡ್ಡದ ಮೇಲೆ ಹೋಗಿದ್ದು ಆ ಕಲ್ಲೂರಿ ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಕೊನೆಯ ಮಾತನ್ನು 7ನೇ ಮಾತನ್ನು ಹೇಳ್ತಾನೆ ಹೋದಮ್ಮ 7ನೇ ಮಾತು ಶಿಲುಬೆಯಲ್ಲಿ ಯೇಸಪ್ಪ ನುಡಿದಂಥ ಕೊನೆಯ ಮಾತು 7ನೇ ಮಾತು ಆಮೇಲೆ ಯೇಸು ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದ್ದನು ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಮಹಾಧ್ವನಿಯಿಂದ ಜೋರಾಗಿ ಮಾತಾಡಿ ಕೂಗಿ ಹೇಳ್ತಾನಂತೆ ಲಾಸ್ಟ್ ಮಾತು ಕೊನೆಯಲ್ಲಿ ಏನಂತ ಹೇಳ್ತಾನಮ್ಮ ಅಪ್ಪ ತಂದೆ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಈಗ ನಾವು ಸಾಯಬೇಕು ಅಂದರೆ ಕೊನೆಯ ಅರ್ಥ ಏನು ಅಂದರೆ ನಮ್ಮ ಆತ್ಮ ನಮ್ಮ ದೇಹನ ಬಿಟ್ಟು ಹೋಗದೆ ಸಾವು ಗೊತ್ತಾಯ್ತಾ ಆತ್ಮ ಇರೋವರೆಗೆ ದೇಹದಲ್ಲಿ ಆತ್ಮ ಇರೋವರೆಗೆ ನಾವು ಮಾತಾಡ್ತೀವಿ ಓಡಾಡ್ತೀವಿ ತಿಂತೀವಿ ಕುಡಿತೀವಿ ಮಲಗ್ತೀವಿ ಹೇಳ್ತೀವಿ ಕೆಲಸ ಮಾಡ್ತೀವಿ ಓಡಾಡ್ತೀವಿ ಎಲ್ಲದಕ್ಕೂ ಆತ್ಮ ಮುಖ್ಯ ಆತ್ಮ ಇಲ್ಲ ಅಂದರೆ ದೇಹಕ್ಕೆ ಏನು ಬೆಲೆ ಇಲ್ಲ ಸತ್ತಾಗ ಆತ್ಮ ಹೊರಗೆ ಹೋಗ್ಬಿಡುತ್ತೆ ದೇಹದಿಂದ ದೇಹ ಹೋಗ್ತಾರೆ ಏನು ಮಾತ್ರ ಮಾಡೋಕ್ಕಾಗ್ತದೆ ಯಾಕೆಂದರೆ ವೇಸ್ಟ್ ಬಾಡಿ ಇನ್ನೇನು ಉಪಯೋಗಕ್ಕೆ ಬರೋಲ್ಲ ಕೈಕಾಲನ್ನು ಏನೇನು ಮುಗಿತು ಪ್ರಾಣ ಹೋದಾಗ ನೋಡಿರ್ಬೋದು ಯಾರನ್ನ ಸತ್ತರು ಅಂದರೆ ಈಗ ಎಷ್ಟು ಪ್ರಾಣ ಹೋಗಿದ್ದು ಕೂಡಲೇ ತಕ್ಷಣ ಏನು ಮಾಡ್ತಾರಂದರೆ ಅವರು ಕೈಗಳನ್ನು ಮಡಿಸ್ತಾರೆ ಕಾಲುಗಳನ್ನು ಅಕ್ಕಪಕ್ಕ ಸೊಟ್ಟಪಟ್ಟ ಇದ್ರು ಅಂದರೆ ಕಾಲೆಲ್ಲ ಸೀದಾ ಮಾಡ್ತಾರೆ ಕಾಲು 2 ಹೆಬ್ಬೆರಳು ಗಂಟೆ ಹಾಕ್ಬಿಡ್ತಾರೆ ನೋಡಿರ ನೀವು ಹೆಣ ಸತ್ತ ಮೇಲೆ ಮನುಷ್ಯನ ಏನಂತ ಹೆಣ ಅಂತ ಶವ ಅಂತ ಆ ಶವನ ಏನು ಮಾಡ್ತಾರೆ 2 ಕಾಲು ಹತ್ತಿರ ತಂದು ಮತ್ತೆ ಹಿಂಗೆ ಪೂರ ಹೋಗಬಾರ್ದಂತ ಹೆಬ್ಬೆರಳನ್ನ ಕಟ್ಟಿಡ್ತಾರೆ ಕೈಗಳನ್ನು ಹಿಂಗೆ ಇಡ್ತಾರೆ ಹೊಟ್ಟೆ ಮೇಲೆ ಒಬ್ಬೊಬ್ರು ಕಣ್ಣು ಮುಚ್ಚಿ ಕಣ್ಣಲ್ಲಿ ಹಂಗೆ ಪ್ರಾಣ ಹೋಗಿರ್ತದೆ ಅವಾಗ ಕಣ್ಣು ಗುಡ್ಡ ಹಿಂಗೆ ಬಿಡಂಗಿಲ್ಲ ಕಣ್ಣು ಹಿಂಗೆ ಏನಂದು ಸತ್ತಿದ್ರೆ ಕಣ್ಣುಗಳನ್ನು ತಕ್ಷಣ ಮುಚ್ಚಿಬಿಡ್ತಾರೆ ಇದ್ರೆ ಆಮೇಲೆ ಏನು ಮಾಡೋದು ಯಾಕಂದರೆ ಕದಲಲ್ಲ ದೇಹದಲ್ಲಿ ಪ್ರಾಣ ಇಲ್ಲ ಪ್ರಾಣ ಅಂದರೆ ರಕ್ತ ಗಡ್ಡೆ ಕಟ್ಟಿಬಿಡ್ತದಂತೆ ಮನುಷ್ಯನ ದೇಹದಲ್ಲಿ ಪ್ರಾಣ ಹೋದ್ಮೇಲೆ ಸತ್ತ ಮೇಲೆ ದೇಹ ರಕ್ತ ಏನು ಕೆಲಸ ಮಾಡಲ್ಲ ರಕ್ತ ಕೆಲಸ ಮಾಡಲ್ಲ ಗಟ್ಟಿ ಆಯ್ತಂದ್ರೆ ಹೃದಯ ಇಲ್ಲ ಹೃದಯ ನಿಂತೋಗ್ಬಿಡ್ತೀವಿ ಹೃದಯದ ಬಡಿತ ನಿಂತರದೇ ಸಾವು ಪ್ರಾಣ ಆತ್ಮ ಶರೀರ ಅಂತ ನಾವು ಹೇಳಿದಾಗ ಶರೀರ ಇನ್ನೊಂದು ಕಣ್ಣಿಗೆ ಕಾಣಿಸುತ್ತೆ ಹೌದಾ ಮೈ ಪ್ರಾಣ ಅಂದರೆ ರಕ್ತ ಇದ್ರೇ ಜೀವಂತವಾಗಿ ಬದುಕಿ ಆರಾಮಾಗಿ ಬಲ ಹೊಂದಿಕೊಂಡು ಬರ್ತಾರೆ ರಕ್ತ ಇಲ್ಲ ಅಂದರೆ ಈಗ ನೋಡಿ ರಕ್ತ ಕಡಿಮೆ ಆಗಿದೆ ನಮ್ಮ ದೇಹದಲ್ಲಿ ರಕ್ತ ಕಡಿಮೆ ರಕ್ತ ಕಡಿಮೆ ಆದಾಗ ಏನಾಗ್ತದೆ ಮನುಷ್ಯನಿಗೆ ಸುಸ್ತಾಗ್ತದೆ ತುಂಬ ಹೊತ್ತು ನಿಂತು ಮಾತಾಡಿ ಓಡಾಡೋ ಆಗಲ್ಲ ಆದರೂ ಕೂಡ ದೇವರು ಏಸಪ್ಪ ಹೇಳಿದ ಮಾತೇನೆಂದರೆ ಬಲಹೀನತೆಯಲ್ಲಿ ಬಲವನ್ನು ಕೊಡ್ತೇವೆ
ಈಗ ನಾವು ಗಂಟೆಗಟ್ಟಲೆ ಕುರಿತು ಮಾತಾಡ್ತಾ ಇದ್ದೀವಿ ಅಂದರೆ ಮೈಯಲ್ಲಿ ರಕ್ತ ಕಡಿಮೆ ಇದೆ, ನಿಶಕ್ತಿ ಇದೆ, ನಿತ್ರಾಣ ಇದೆ, ದೇಹದಲ್ಲಿ ಬಲಹೀನತೆ ಇದೆ. ಆದರೂ ಕೂಡ ನಮ್ಮ ದೇವರು ಏನು ಮಾಡ್ತಿದ್ದಾನೆ, ಸ್ವಲ್ಪ ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನನ್ನನ್ನು ಅಪ್ಪಾಜಿಯನ್ನು ಇನ್ನೂ ಕೂಡ ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ನಾವಿದ್ದೀವಿ ಅಂದರೆ ನಮ್ಮ ದೇಹದಲ್ಲಿರುವಂಥ ಪ್ರಾಣ, ಆತ್ಮ, ಶರೀರ ಎಲ್ಲಕ್ಕೂ ಕೂಡ ದೇವರು ಫಲ ಕೊಡ್ತಾ. ಆ ಪ್ರಾಣ ಅನ್ನೋದು, ರಕ್ತ ಅನ್ನೋದು ಇಲ್ಲ ಅಂದರೆ ಈಗ ಯಾರಾದ್ರೂ ಆಕ್ಸಿಡೆಂಟ್ ಆದರೆ ಅಲ್ಲೇ ಸತ್ತೋಗ್ಬಿಡ್ತಾರೆ ತಕ್ಷಣ. ಯಾಕಂದ್ರೆ ಅವ್ರ ದೇಹದ ರಕ್ತ ಎಲ್ಲ ಸುಳ್ಳೋಗ್ಬಿಟ್ಟಿರ್ತಾರೆ. ತಲೆಗೆ ಆಕ್ಸಿಡೆಂಟ್, ತಲೆಗೆ ಬಿತ್ತು ಏಟಾದ್ರೆ ತಲೆಯಲ್ಲಿ ಮೆದುಳು, ಮೆದುಳು, ಹೃದಯ, ಇವೆರಡು ಏನೋ ಹೋದ್ರೆ ಮುಗಿದ ಕತೆ ಅಷ್ಟೇ. ಮೆದುಳಿಗೆ ಏನನ್ನಾದ್ರೂ ಕೂಡ ಹೃದಯ ಹೊಡ್ಕೊಂತ ಇದೆ ಅಂದರೆ ಬದುಕಿರ್ತೀವಿ ನಾವು. ಹೃದಯನೇ ನಿಂತು ಬಿಡ್ತಾ ಅಂದರೆ ಮುಗಿತದೆ. ರಕ್ತ ಎಲ್ಲ, ದೇಹದ ರಕ್ತ ಎಲ್ಲ ಹೊಡ್ಕೊಂಡು ಹೋದರೆ ಏನು ಮಾಡೋಕ್ಕಾಗಲ್ಲ. ಹಾಗೆ ನಮ್ಮ ಪ್ರಾಣ ಅನ್ನೋದು ನಮ್ಮ ರಕ್ತದಲ್ಲಿ ಸತ್ತಾಗ, ದೇಹ ಶವ ಹೆಣ ಆದಾಗ ಅಲ್ಲಿ ಒಳಗಿರೋ ದೇಹ ರಕ್ತ ಹಂಗೆ ಕಟ್ಟಿ ಕೆಲಸ ಮಾಡಲ್ಲ, ಹರಿಯಲ್ಲ, ಹರಿದಾಡಲ್ಲ. ಈಗ ನೀರು ಕಾಲುವೆ ಬಿಟ್ಟರೆ, ಕಾಲುವೆ ನೀರಿದೆ, ಕಾಲುವೆಯಲ್ಲಿ ನೀರು ಹೋಗ್ತಾ ಇದ್ರೆ ಹೋಗ್ತಾನೆ ಇರುತ್ತೆ. ಅಡ್ಡ ಏನಾದ್ರು ಕಟ್ಟಿಬಿಟ್ರೆ, ಈ ಕೆಲವು ಕಡೆ ಎಲ್ಲ ಡ್ಯಾಮ್ ಕಟ್ಟಿಬಿಟ್ರೆ, ಈಗ ನದಿ ನೀರು, ನದಿಯಲ್ಲಿ ಆಕಾಶದಿಂದ ಬಿದ್ದಂಥ ನೀರು ಭೂಮಿ ಮೇಲೆ ಹಳ್ಳ ಕೊಳ್ಳ ನದಿಯಾಗಿ ಹರ್ಕೋತ ಬರ್ತಿರ್ತವೆ. ಆ ನದಿ ಹರಿಯುವಾಗ ಸುಮ್ಮನೆ ಬಿಟ್ಟರೆ ನೀರು ಸುಮ್ಮನೆ ಹೋಗಿ ವೇಸ್ಟ್ ಆಗ್ತವೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಮೈಸೂರು ಹತ್ರ ಕನ್ನಂಬಾಡಿ ಕಟ್ಟೆ ಅಂತ ಕಟ್ಟಿದ್ದಾರೆ. ವಿಶ್ವೇಶ್ವರಯ್ಯ ಇಂಜಿನಿಯರ್, ಒಳ್ಳೆ ಇಂಜಿನಿಯರ್, ನಮ್ಮ ಭಾರತ ದೇಶದಲ್ಲೇ ಪ್ರಪಂಚದಲ್ಲೇ ಒಳ್ಳೆ ಜಾಣ ಇಂಜಿನಿಯರ್ ಅಂದರೆ ವಿಶ್ವೇಶ್ವರಯ್ಯ ಅಂತ ಅವಾಗಿದ್ದರು. ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವನ ಹೆಸರು. ಒಳ್ಳೆ ಇಂಜಿನಿಯರ್. ಆ ಕಾಲಕ್ಕೆ ಸುಮಾರು 106 ವರ್ಷದ ಹಿಂದೆ ಅಲ್ಲಿ ನೀರು ಬರ್ತಾ ಇತ್ತಂತೆ. ನೀರು ಬಂದು ಸುಮ್ಮನೆ ಹರಿದು ಹೋಗ್ತಾ ಇತ್ತಂತೆ, ವೇಸ್ಟ್ ಆಗಿ, ಉಪಯೋಗ ಇಲ್ಲ. ಅದಕ್ಕೆ ಏನು ಮಾಡಿಬಿಟ್ಟ ಅಂತ ಇಂಜಿನಿಯರ್ ಪ್ಲ್ಯಾನ್ ಮಾಡಿ ಈಗ ಮೈಸೂರು ಹತ್ರ ಡ್ಯಾಮ್ ಕಟ್ಟಿಬಿಟ್ಟು, ಅಂದರೆ ನೀರು ಸ್ಟಾಕ್ ಮಾಡೋಕ್ಕೆ. ಅರ್ಥ ಆಯ್ತಮ್ಮ? ಈಗ ನಾಳೆ ಬಂದರೆ ನೀರು ಸುರಿತಾ ಇರ್ತವೆ, ಸುಮ್ಮನೆ ಹೋಗ್ತವೆ. ನೀರನ್ನು ತುಂಬಿಟ್ಕೊಂಡು ನಾವು ಅದ್ರ ಮೇಲೆ ಕೊಡಗಳು, ಡ್ರಮ್ಗಳೆಲ್ಲ ತುಂಬ್ಕೊತೀವಲ್ಲ, ವೇಸ್ಟ್ ಆಗಲ್ಲ. ನಾವು ಮತ್ತೆ ಕಳಿಸ್ತೀವಿ ನಮ್ಗೆ ಇಷ್ಟ ಬಂದಾಗ. ಹಾಗೆ ನದಿ ನೀರು ಹರಿದು ಸುಮ್ಮನೆ ವೇಸ್ಟ್ ಆಗಿ ಹೋಗಬಾರ್ದಂತ ಡ್ಯಾಮ್ ಕಟ್ಟಿದ್ದಾರೆ. ಡ್ಯಾಮ್ ಕಟ್ಟಿ ಆ ಡ್ಯಾಮಲ್ಲಿದ್ದ ನೀರನ್ನು ಹೊಲಗಳಿಗೆ, ಬೇಸಾಯಕ್ಕೆ, ವ್ಯವಸಾಯಕ್ಕೆ ಉಪಯೋಗಿಸ್ತಾರೆ. ಹಾಗೆ ಮೈಸೂರಲ್ಲಿ ಡ್ಯಾಮ್ ನೀರು ಮಂಡ್ಯ ಮತ್ತು ಸುತ್ತಮುತ್ತ ತಾಲೂಕು ಹಳ್ಳಿಗಳಿಗೆ ಹೋಗ್ತದೆ. ಅಲ್ಲಿ ಬೆಳೆ ಬೆಳೆದು ರೈತರು ಸುಖವಾಗಿ, ಸಂತೋಷವಾಗಿ, ಸಮೃದ್ಧಿಯಾಗಿ ಬೆಳೆ ಬೆಳೆಕೊಳ್ಳೋದಕ್ಕೆ ಅನುಕೂಲ ಆಗೋಕ್ಕೆ ಆ ನೀರು ವೇಸ್ಟ್ ಆಗಿ ಹೋಗೋದಂತೆ ಉಪಯೋಗಿಸ್ಬೇಕಂತ ಅದು ಡ್ಯಾಮ್ ಕಟ್ಟಿದ್ದಾರೆ ಮಕ್ಕಳ. ಆ ಥರ ನಮ್ಮ ತುಂಗಭದ್ರಾ ಡ್ಯಾಮ್ ಅಷ್ಟೇ. ತುಂಗಭದ್ರಾ ಡ್ಯಾಮಲ್ಲಿ ನೀರು ಸ್ಟಾಕ್ ಮಾಡ್ತಾರೆ. ಮಳೆ ನೀರು ಬಂದಾಗ ಎಲ್ಲೆಲ್ಲಿಂದೋ ಹರ್ಕೊಂಬರ್ತವೆ, ಹಳ್ಳ ಕೊಳ್ಳ ಎಲ್ಲ, ಅಲ್ಲಿ ನೀರು ಹಾಕ್ತಾರೆ. ಅದನ್ನು ಏನು ಮಾಡ್ತಾರೆ, ಅವಾಗ ಬಿಡ್ತಾರೆ ಕಾಲುವೆಗಳೇ. ಈ ಕಾಲುವೆಗಳು ಬಂದಾಗ ನೀರು ರೈತರು ಅದನ್ನು ಉಪಯೋಗಿಸ್ತಾರೆ, ಜನರು ಉಪಯೋಗಿಸ್ತಾರೆ. ದಿನ ಬಳಕೆಗೆ, ನಮ್ಮ ದಿನಕ್ಕೆ ಬೇಕಾದಂಗೆ ಉಪಯೋಗಿಸ್ತಾರೆ ಜನರು. ಹಾಗೆ ಸುಮ್ಮನೆ ವೇಸ್ಟ್ ಮಾಡಲ್ಲ. ಹಾಗೆ ನಮ್ಮ ದೇಹದಲ್ಲಿರುವ ರಕ್ತವೂ ಕೂಡ ನಾವು ಜೀವಂತವಾಗಿದ್ದಾಗ ದೇಹದಲ್ಲಿ ರಕ್ತ ಹರಿತಾ ಇರ್ತದೆ. ಹೃದಯದಿಂದ ರಕ್ತನಾಳಗಳಿಗೆ ನಾವು ನಾಳ ಪೈಪ್ ಹೆಂಗೆ ಮಾಡ್ಕೊಂಡಿವಿ, ಮೇಲೆ ಸಂಪು ಐತೆ, ಕೆಳಗೆ ಸಂಪು, ಮೇಲೆ ಟ್ಯಾಂಕ್ ಐತೆ, ನೀರು ನಾಳ ಬಿಟ್ಟರೆ ಪೈಪ್ಗಳಾಗಿವಿ ಬರ್ತಾರೆ. ಹಾಗೆ ಹೃದಯದಿಂದ ರಕ್ತ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ರಕ್ತ ಹೋಗ್ಬೇಕಂದ್ರೆ ಸಣ್ಣ ಸಣ್ಣ ಪೈಪ್ಗಳಿದ್ದಾವೆ, ಅವೇ ರಕ್ತನಾಳ ಅನ್ನೋದು. ನಾವು ಇಂಜೆಕ್ಷನ್ ತಗೋತೀವಲ್ಲ, ನರಗಳು, ರಕ್ತಗಳು, ಅಲ್ಲಿ ರಕ್ತ ಎಲ್ಲ ದೇಹಕ್ಕೆ ಹೋಗ್ಬೇಕು. ಈಗ ನಾವೇನಾದರೂ ಪ್ರಾಣ ಹೋಯಿತು ಅಂದರೆ ಆ ರಕ್ತ ಹರಿಯೋದು ನಿಂತು ನಿಂತಾಗ ಏನಾಗ್ತದೆ, ಮತ್ತೆ ಏನಿದ್ರಲ್ಲಿ ಏನು ಹೋಗೋಕ್ಕಿಲ್ಲಲ್ಲ ದಾರಿ, ಏನಾಗ್ತದೆ, ಅಲ್ಲೆಲ್ಲೆಲ್ಲ ಇದು ಗಡ್ಡೆ ಕಟ್ಟಬೇಕು, ಬ್ಲಾಕ್ ಆಗೋದು. ಹೃದಯ ಬಡಿತ ನಿಂತಿತ್ತಂದ್ರೆ ಹೃದಯ ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳು ನಾವು ಮಲಗಿದಾಗ ದೇಹ ನಾವು ದಣಿದು ಕೆಲಸ ಮಾಡಿ ಬಂದು ರಾತ್ರಿ ಆಯ್ತು ಅಂದರೆ ಎಲ್ಲರೂ ಮಲ್ಕೊತೀವಿ. ಮನುಷ್ಯರು ಮಲ್ಕೊಂಡ್ರೆ ಅರ್ಥ ಏನು, ನಮ್ಮ ದೇಹಕ್ಕೆ ರೆಸ್ಟ್. ಹೌದಾ? ಈ ಬಾಡಿ ರೆಸ್ಟ್ ಆಗುತ್ತಿರ್ತದೆ. ಈ ಬಾಡಿಯಲ್ಲಿರುವಂಥ ಈ ಏನು ತಲೆಯಿಂದ ಹಿಡಿದು ಕಾಲಿನವರೆಗೆ ಏನೇನು ಅಂಗಾಂಗಗಳಿದಾವೋ, ಕಾಲು, ಕೈ ಎಲ್ಲ ನಮ್ಮ ದೇಹ ರೆಸ್ಟ್ ತಗೊಳ್ತದೆ. ಆದರೆ ರೆಸ್ಟ್ ಇಲ್ದಂಗೆ ನಾವು ಹುಟ್ಟಿದಾಗಿಂದ ನಾವು ಸಾಯೋವರೆಗೆ ರೆಸ್ಟ್ ಇಲ್ದಂಗೆ ಕೆಲಸ ಮಾಡೋದು ನಮ್ಮ ಹೃದಯ ಮಾತ್ರ. ಹೃದಯ ಮಾತ್ರ ಮಾಡ್ಕೊತಾನೆ ಇರ್ತದೆ, ಅದ್ರ ಕೆಲಸ ಮಾಡ್ತಾನೆ ಇರ್ತದೆ. ಅದು ನಿಂತರೆ ಮುಗೀತು, ನಾವು ಸತ್ತಂಗೆ. ಹೃದಯದ ಬಡಿತ ನಿಂತರೆ ಸತ್ತಂಗೆ ಮಕ್ಕಳು. ನಾವು ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಚೆಕ್ ಮಾಡೋದೇ ನಾಡಿ ಹೊಡ್ಕೊತದೆ. ಏನು ಹೊಡ್ಕೊಳ್ಳೋದು ಅರ್ಥ ಏನು, ದೇಹದಿಂದ ಹೃದಯದಿಂದ ರಕ್ತ ಸರಿಯಾಗಿ ಬರ್ತಾ ಹೋಗ್ತಾ ಇದೆಯಾ ಅಂತ. ಅದು ಸರಿಯಾಗಿಲ್ಲ, ಏನೋ ಹೆಚ್ಚು ಕಡಿಮೆ ಆಗೈತೆ ಅಂದರೆ ಇದು ಬಡ್ಕೊಳ್ಳೋದು. ಅವಾಗ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್. ಹೆಚ್ಚಾಯಿತು, ಕಡಿಮೆ ಆಯಿತು, BP ನೋಡ್ತಾರೆ. BP ಚೆಕ್ ಮಾಡೋದು ಯಾಕೆಂದರೆ ರಕ್ತ ಹರಿತಾ ಇದೆಯಾ ಇಲ್ಲ ಸರಿಯಾಗಿ, ಜೋರಾಗಿ ಹರಿತಾ ಇದ್ದ.
ರಕ್ತದ ಒತ್ತಡ BP ಅಂದರೆ ಬ್ಲಡ್ ಪ್ರೆಷರ್, ಅದು ಹರಿಯೋದು ಜೋರಾಗಿ ಹರಿತಾ ಇದ್ದರೆ ಅದು ಡೇಂಜರೇ, ಹೃದಯಕ್ಕೆ ಧಕ್ಕೆ ಆಗ್ತದೆ, ಡೇಂಜರ್ ಆಗ್ತದೆ. ಹಾಗೆ BP ಅವೆಲ್ಲ ನಾವು ಹೆಂಗೆ ನೋಡ್ತೀವಿ, ರಕ್ತ ಇದ್ರೇ ಅಲ್ಲಿ ನಮಗೆ ಪ್ರಾಣ ಇರ್ತದೆ. ಆ ಪ್ರಾಣ ನಿಂತಿತ್ತು ಅಂದರೆ ಇದೇನು ಪ್ರಾಣ ಹೋಯ್ತು ಅಂದ್ರೆ ಅರ್ಥ ನಾವು ಸತ್ತೀವಿ ಅಂದರೆ ರಕ್ತ ಕೆಲಸ ಮಾಡೋದು ನಿಂತು ಬಿಡ್ತದೆ, ಹೃದಯ ಕೆಲಸ ಮಾಡೋದು ನಿಂತು, ರಕ್ತ ಹರಿಯೋದು ನಿಂತು ಬಿಡ್ತದೆ, ಹೃದಯ ಕೆಲಸ ಮಾಡೋದು ನಿಂತು ಬಿಡ್ತದೆ. ಈ ಹೃದಯಕ್ಕಿಲ್ಲ, ರಕ್ತನಾಳ ಇಲ್ಲ, ನರಗಳಿಲ್ಲ ಅಂದರೆ ಇವೆಲ್ಲರೂ ಕೂಡ ಏನು ಕೆಲಸ ಮಾಡೋದು, ಎಲ್ಲ ಮುಗಿರ್ತದೆ ಅಲ್ಲಿ. ಹಾಗೆ ಇಲ್ಲಿ ನಾವು ನೋಡಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದಾನೆ. 7ನೇ ವಾಕ್ಯ ಹೇಳ್ತಂದೆ, ಮೊದಲ 7ನೇ ಮಾತು ಯೇಸಪ್ಪ ಹೇಳಿದೆ. 7ನೇ ಮಾತು, ಆಮೇಲೆ ಯೇಸು ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಭೂಲೋಕದಲ್ಲಿ ಬಂದಪ್ಪ, ನೀನು ಕಳಿಸಿದಪ್ಪ, ಬಂದೆ, ನೀನು ಹೇಳಿದ ಕೆಲಸ ಎಲ್ಲ ಮಾಡೀನಿ, ನನ್ನದೆಲ್ಲ ಡ್ಯೂಟಿ ಮುಗೀತು, ನನ್ನೆಲ್ಲ ನನ್ನ ಕೆಲಸ ಮುಗಿದು. 6ನೇ ವಾಕ್ಯ ಹೇಳೋದು, ತೀರಿತು, ದೇವರ ಚಿತ್ತ ನೆರವೇರಿತು. ಆ ದೇವ್ರ ಚಿತ್ತ ನೆರವೇರಿದ ಕೆಲಸ ಮುಗಿದ ಮೇಲೆ ಮತ್ತೆ ನಾನು ಇಲ್ಲೇ ಹಾಕಿರಲಿ, ನಾನು ಬರ್ತೀನಿ. ಪರಲೋಕ ಅಲ್ಲ ದೇವರ ಮನೆ, ದೇವರ ರಾಜ್ಯ ಪರಲೋಕ. ಅಪ್ಪ, ನಾನು ನನ್ನ ಆತ್ಮ ನಿನಗೆ ಒಪ್ಪಿಸಿಕೊಡ್ತಾ ಇದ್ದೀನಿ, ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ. ಯೇಸಪ್ಪ ತನ್ನ ಆತ್ಮವನ್ನು ತಾನಾಗೇ ದೇವರಿಗೆ ಒಪ್ಪಿಸಿಕೊಡ್ತಾನೆ ಅಂತ. ತನ್ನ ಕೆಲಸ ಮುಗಿದು ಬಂದದ್ದು ಭೂಲೋಕಕ್ಕೆ, ದೇವರು ತಂದೆಯಾದ ದೇವರು ಹೇಳಿದೆಲ್ಲ ಕೆಲಸ ಮಾಡಿ ಮುಗಿಸಿಬಿಟ್ಟರೆ ಕೊನೆಯಲ್ಲಿ ತನ್ನ ಮನೆಗೆ ತಾನು ಹೋಗ್ತಾ ಇದ್ದಾನೆ, ಪರಲೋಕ ರಾಜ್ಯಕ್ಕೆ ತಯಾರು ಮಾಡ್ತಾರೆ. ಆ ಸಮಯದಲ್ಲಿ ಏನಾಯ್ತು ಅಂದರೆ, ದೇವರ ರಾಜ್ಯದಲ್ಲಿ ನಾವು ಭೂಲೋಕದಲ್ಲಿ ನೋಡುವಾಗ ಮೊದಲೆಲ್ಲ ಏನಿತ್ತಂದರೆ, ಅಲ್ಲಿ ಹೇಳ್ತಾರೆ, ಕೊನೆ ಮಾತು ಹೇಳಿದಾಗ ತೆರೆಯು ಸರಿಯಿತು, ತೆರೆಯು ಹರಿಯಿತು ಅಂದರೆ ಪರಲೋಕದಿಂದ ಇರುವಂಥ ತಂದೆಯಾದ ದೇವರಿಗೂ ಭೂಲೋಕದಲ್ಲಿರುವ ಮನುಷ್ಯರಿಗೂ ಒಂದು ತೆರೆ ಐತಂತೆ, ಪರದೆ ಹಾಕಿದಾಗ ಆ ಪರದೆ ಹಿಂದೆ ಒಬ್ಬರು ಇರ್ತಾರೆ, ಮುಂದೆ ಒಬ್ಬರು ಇರ್ತಾರೆ. ಹಾಗೆ ಈಗ ಪರದೆ ನಮಗೂ ದೇವರಿಗೂ ಮಧ್ಯದಲ್ಲಿರುವಂಥ ಒಂದು ಪರದೆ. ಅದು ಏನಂದರೆ, ಈ ಒಂದು ಭೂಲೋಕದಿಂದ ನಾವು ಹೋಗ್ಬೇಕಾದ್ರೆ ನಮ್ಮ ಆತ್ಮಗಳನ್ನು ಒಪ್ಪಿಸಿಕೊಟ್ಟಾಗ ದೇವರು ಆ ಒಂದು ಪರಲೋಕಕ್ಕಿರುವಂಥ ದಾರಿ ಬಾಗಿಲು ತೆರೆಯಲ್ಪಡಬೇಕು. ತೆರೆದಾಗೆ ನಾವು ಹೋಗಬೇಕು. ಮುಚ್ಚಿದರೆ ನಾವು ಮುಚ್ಚಿದ ಮನೆಗೆ ಬಾಗಿಲು ಹಾಕಿ ಬೇಗ ಹಾಕಿ ಮನೆಗೆ ಹೋಗೋಕ್ಕಾಗುತ್ತಾ? ಬೇಗ ತೆಗೆದ್ರೆ ನಾವು ಒಳಗೋದು. ಹಾಗೆ ಏನಿತ್ತು ಹಿಂದೆ ಎಲ್ಲ ಕಾಲದಲ್ಲಿ ಮಕ್ಕಳೇ ಹಳೆ ಒಳಪಡಿಕೊಂಡು ಬಂದಾಗ ಅವಾಗೆಲ್ಲರೂ ಯಾಜಕರು ಅಂತಿದ್ದರು, ಅಂದರೆ ಸೇವಕರು, ದೇವರ ಸೇವೆ ಮಾಡೋರು. ಅವರು ಮಾತ್ರ ಇದು ಚರ್ಚ್ ಅಂತೀವಿ ನಾವು. ಈಗ ಹೊರಗಡೆ ಬಂದರೆ ಅದು ಒಂದು ಕಾಂಪೌಂಡ್ ಆವರಣ, ಇಲ್ಲಿ ಬಂದರೆ ಅಲ್ಲಿ ನೀವು ಕೂತಿದ್ದ ಸ್ಥಳ ಅದು ಪರಿಶುದ್ಧ ಸ್ಥಳ. ಇಲ್ಲಿ ನಾವು ದೇವರ ಸೇವಕರು ಇರೋದು ಇದು ಅತಿ ಪರಿಶುದ್ಧ ಸ್ಥಳ. ಇದು ಅಪ್ಪಾಜಿ, ನಾವು ಇದು ನಾನು ಅಪ್ಪಾಜಿ ಕೂತೀವಿ ಅಂದರೆ ಇದು ಸಾಮಾನ್ಯವಾಗಿ ಯಾರು ಕೊಡೋದು, ಬಂದವರೆಲ್ಲ ಅದೇ. ಹಾಗೆ ಚರ್ಚಲ್ಲಿ ಕೂಡ ಒಳಗೆ ಮುಂಚೆ ಹಳೆ ಒಡಂಬಡಿಕೆಯಲ್ಲಿ ಒಳಗಡೆ ಒಂದು ರೂಮ್ ಇರೋದಂತೆ. ಆಮೇಲೆ ಎಲ್ಲರೂ ಭಕ್ತಾದಿಗಳು ಕೂಡ ಹೊರಗೆ ಆವರಣ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಆ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕೆ ಅವಕಾಶ ಇರ್ತಿತ್ತು ಕೇವಲ ಯಾಜಕರಿಗೆ. ಯಾಜಕರು ಅಂದರೆ ಈಗ ನಾವೇನು ಪಾಸ್ಟರ್ ಅಂತೀವಲ್ಲ, ದೇವರ ಸೇವಕರು, ಅವರಿಗೆ ಮಾತ್ರ ದೇವರ ಜೊತೆ ಸಂಬಂಧ ಇರೋದಂತೆ. ವರ್ಷಕ್ಕೊಂದ್ಸಲ ಅವರು ಅಲ್ಲಿ ಹೋಗಿ ಆ ತೆರೆಯನ್ನು ಸರಿಸಿ ಒಳಗೆ ಹೋಗೋರಂತೆ, ಒಂದು ತೆರೆ ಹಾಕಿಬಿಡೋರಂತೆ ಅತಿ ಪರಿಶುದ್ಧ ಸ್ಥಳಕ್ಕೆ. ಅಲ್ಲಿ ಹೋಗಿ ದೇವರಿಗೆ ನಮ್ಮ ಮೊರೆಗಳನ್ನು, ನಮ್ಮ ಪ್ರಾರ್ಥನೆಗಳನ್ನು ಅವ್ರು ಒಪ್ಪಿಸೋರಂತೆ. ಆಮೇಲೆ ಬಲಿ ಕೊಡೋರಂತೆ ದೇವರಿಗೆ. ಅವಾಗೆಲ್ಲ ಮುಂಚೆ ಎಲ್ಲ ಬಲಿ ಕೊಡ್ತಾ ಇದ್ರು. ಆ ಬಲಿ ಕೊಟ್ಟು ರಕ್ತವನ್ನು ಅಲ್ಲಿ ಒಪ್ಪಿಸೋದು, ಆ ಬಲಿಯನ್ನು ಒಪ್ಪಿಸೋದು ದೇವರಿಗೆ, ನಮ್ಮ ವಿಜ್ಞಾಪನೆ ಪ್ರಾರ್ಥನೆ ಮೊರೆಗಳನ್ನು ಆ ಥರ ಅವ್ರು ಮಾಡ್ತಾ ಇದ್ರಂತೆ. ಆ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಅವರು ನಿಲುವಂಗಿ ಹಾಕಿರ್ತಾರೆ, ದೊಡ್ಡದು ಕ್ಯಾಸಕ್ ಅಂತ ಹೇಳ್ತೀವಲ್ಲಪ್ಪ, ಬಿಳೆಯದು ನಿಲುವಂಗಿ ಉದ್ದನಂಗಿ ಹಾಕಿರ್ತಾರೆ. ನಡಕ್ಕೆ ಒಂದು ಹಗ್ಗ ಕಟ್ಟಿರ್ತಾರೆ. ಆ ಹಗ್ಗ ಕಟ್ಟಿದಾಗ ಅದು ಭಾಳ ಉದ್ದ ಇರ್ತದೆ ಹಗ್ಗ. ಒಳಗಡೆ ಇಲ್ಲಿ ಅವ್ರು ನಡುವೆ ಕಟ್ಟಿದಾಗ ಇಲ್ಲಿ ಒಂದು ಗಂಟೆ ಇರ್ತದೆ, ಹಗ್ಗ ಉದ್ದಕ್ಕೆ ಇರ್ತದೆ, ಕೊನೆಗೆ ಆ ಹಗ್ಗಕ್ಕೆ ಗೊಂಡೆ ಇರ್ತದೆ. ಇವರು ಒಳಗೆ ಹೋದಾಗ ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದ್ದರೆ ಅಲ್ಲಿ ಅವ್ರ ಪ್ರಾಣ ಹೋಗ್ಬಿಡೋದಂತೆ. ಅತಿ ಪರಿಶುದ್ಧವಾದ ಸ್ಥಳ, ದೇವರ ಹತ್ರ ಹೋದಾಗೆ ಅವರು ಅಲ್ಲಿ ಹೋಗಿ ಅವ್ರು ಏನಾದರೂ ತಿಳಿದಾರ್ದ ಏನೋ ತಪ್ಪು ಮಾಡಿ ಹೋಗಿದ್ರು ಅದಕ್ಕೋ, ಅಲ್ಲಿ ಹೋಗಿದ್ರೆ ಅಲ್ಲೇ ಸತ್ತೋಗ್ಬಿಡೋದಂತೆ, ಯಾರು ಹೋಗ್ಬಿಟ್ಟು. ಅವಾಗ ಅಲ್ಲಿ ಯಾರು ಬೇರೆ ಯಾರು ಹೋಗೋ ಹಾಗಿಲ್ಲ,
ಅವರಲ್ಲಿ ಒಳಗೆ ಹೋಗಿ ಅವ್ರಿಗೆ ಪ್ರಾರ್ಥನೆ ಮಾಡಿ ದೇವರಿಗೆಲ್ಲ ಪ್ರಾರ್ಥನೆ ಮಾಡೋವರೆಗೆ ಅವ್ರು ಬದುಕಿದ್ದಾರೆ ಅಂದರೆ ಇವರು ನಡುಕ್ಕೆ ಕಟ್ಟಿದ ಗಂಟೆ ಅಲ್ಲಾಡ್ತಿರ್ತಂತೆ. ಆ ಗಂಟೆ ಶಬ್ದ ಬರ್ತಾ ಇದೆ ಅಂದರೆ ಆತ ಬದುಕಿದ್ದಾನೆ, ಒಳಗಿದ್ದಾನೆ, ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವರಿಗೆ ಬಲಿ ಒಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ ಅಂತೆ. ಅಕಸ್ಮಾತ್ ಆ ಗಂಟೆ ಶಬ್ದ ಕೇಳಿಲ್ಲ ನಿಂತೋಯ್ತು ಅಂದರೆ ಆತ ಸತ್ತಾನೆ ಅಂತ ಅರ್ಥ. ಬದುಕಿದ್ರೆ ಅದು ನಾವು ನಿಂತಿದ್ರೆ ಮಾತಾಡ್ತಿದ್ರೆ ಅಳ್ಳಾಡಿದ್ರೆ ನಮ್ಮ ದೇಹ ಕೂಡ ಅಳ್ಳಾಡ್ತದೆ, ಆ ಗಂಟೆ ಮಾಡ್ತದೆ. ಆ ಗಂಟೆ ಶಬ್ದ ಬಂದಿಲ್ಲ ಅಂದರೆ ಸತ್ತ ಹಂಗೆಲ್ಲ. ಅವಾಗ ಇಲ್ಲಿ ಹೊರಗಿದ್ದವ್ರು ಏನು ಮಾಡೋರಂತೆ, ಹಗ್ಗ ಇರ್ತಲ್ಲ ಬುದ್ಧನ ಹಗ್ಗ ಹೊರಗಡೆ ಇರೋ ಭಾಗ ಅದನ್ನು ಹಿಡಿದು ಎಳೆಯವ್ರಂತಾರೆ. ಅದಕ್ಕಾಗಿ ಅದು ಕಟ್ತಾ ಇರ್ತಾರೆ. ಅವ್ರ ನಡಕ್ಕೆ ಕಟ್ಟಿದ ಹಗ್ಗ ಹಿಡಿದು ಒಳಗೆ ತೆಕ್ಕೊಂಡು ಅವ್ರನ್ನ ಸಮಾಧಿ ಮಾಡ್ತಾರೆ ಸತ್ತವರು. ಅಂದರೆ ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ದೇವರ ಸನ್ನಿಧಿಯಲ್ಲಿ ಕೊಡುವಾಗ ಪರಿಶುದ್ಧರಾಗಿರ್ಬೇಕು. ಅದು ಯಾಜಕರ ಅವಾಗ ಯಾಜಕರು ಮಾತ್ರ ಸೇವೆ ಮಾಡಬೇಕಿತ್ತು, ದೇವರಿಗೆ ಪ್ರಾರ್ಥನೆ ಮಾಡಬೇಕಿತ್ತು. ಆದರೆ ಯೇಸು ಸ್ವಾಮಿ ಬಂದು ಇದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಯೇಸು ಸ್ವಾಮಿಯ ನಂಬಿದ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋದಕ್ಕೆ, ಸುವಾರ್ತೆ ಹೇಳೋದಕ್ಕೆ ಅವಕಾಶ ಇದೆ. ಪ್ರತಿಯೊಬ್ಬರು ನಾವು ಯೇಸು ಸ್ವಾಮಿ ನಂಬಿದವರು ಎಲ್ಲರೂ ಸೇವಕರು, ಎಲ್ಲರೂ ಸುವಾರ್ತಿಕರು, ಎಲ್ಲರೂ ಯಾಜಕರು ಅಂತ ನಮ್ಮನ್ನು ಎಲ್ಲರನ್ನು ಕೂಡ ಅದನ್ನು ಕರೆದಿದ್ದಾನೆ ಯೇಸು. ಎಲ್ಲರೂ ನೀವು ಸುವಾರ್ತೆ ಸಲ ಎಲ್ಲರೂ ಸೇವೆ ಮಾಡೋದು, ಒಬ್ಬರಲ್ಲ, ಬರೀ ಪಾಸ್ಟ್ ಮಾಡೋದಲ್ಲ. ಎಲ್ಲ ವಿಶ್ವಾಸಿಗಳು ಕೂಡ, ಒಬ್ಬೊಬ್ಬ ವಿಶ್ವಾಸಿ ಕೂಡ ಒಬ್ಬೊಬ್ಬ ಪಾಸ್ಟ್ ಇದ್ದಾನೆ. ಅದನ್ನು ಯೇಸು ಸ್ವಾಮಿ ಬಗ್ಗೆ ಹೇಳೋದು ಸಾಕ್ಷಿಗಳಾಗಿರಬೇಕು. ಏಸಪ್ಪ ಒಳ್ಳೆಯ ಸಾಕ್ಷಿ ಮಾಡ್ತಾರೆ. ಯಾಕೆ ತನ್ನನ್ನು ತಾನು ತಗ್ಗಿಸಿಕೊಂಡ. ಇಲ್ಲಿ ನಾವು ಶಿಲುಬೆ ಧ್ಯಾನ ಮಾಡುವಾಗ ಏಸಪ್ಪ ಹೇಳಿದಂಥ 7 ಮಾತುಗಳನ್ನು ಬಾಬು ಸರಿಗೆ ಪಟ್ಕೊಂಡು செய்யட்டு ಮುಂದೆ ಕ್ಯಾಮ್ರಾಕ್ಕೆ. ಪ್ರತಿಯೊಬ್ಬರು ಕೂಡ ನಾವು ದೇವರನ್ನು ಧ್ಯಾನಿಸುವಾಗ ದೇವರ ಮಾತಿನಂತೆ ನಡ್ಕೊಳ್ಬೇಕಂತ ಬಹಳ ಎಚ್ಚರವಾಗಿ ತಪ್ಪು ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆ ದೇವರು ನಮಗೆ ಕೊಡ್ತಾನೆ. ಅದು ಏನಾಗಿರುತ್ತೆ ಅಂದರೆ ನಾವು ತಪ್ಪು ಮಾಡಿದ್ರೆ ಅದು ಪಾಪ ಆಗಿರ್ತದೆ. ಪಾಪದ ಸಂಬಳ ಮರಣ, ಮರಣದಿಂದ ನರಕ ಅನ್ನೋದನ್ನು ನಾವು ಹೇಳ್ಕೋಬೇಕು. ಅದಕ್ಕೆ ಈ ಕೊನೆ ಮಾತು ಸ್ವಲ್ಪ ಹೇಳಿದ್ದೇನೆ ಅಂದರೆ, ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸಿಕೊಟ್ಟೆ. ಅಂದರೆ ನಾನೆಲ್ಲ ಕೆಲಸ ನೀವು ಹೇಳಿದ್ದೆಲ್ಲ ಕೆಲಸ ಮಾಡಿನಪ್ಪ, ನನ್ನೇ ನೀವು ಭೂಲೋಕದಲ್ಲಿ ಇರೋದಿಲ್ಲ, ನಿನಗೆ ನನ್ನನ್ನು ಒಪ್ಪಿಸಿಕೊಟ್ಟೆ. ನಾವು ಕೂಡ ನಮ್ಮ ಪ್ರಾಣ ಆತ್ಮ ಶರೀರಗಳನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಅದೆಲ್ಲ ನಾವು ದೇವರ ಆರಾಧನೆ ಮಾಡುವಾಗ ಪ್ರತಿ ಸಲ ನಾವು ಹೇಳೋದೇನು, ನಮ್ಮ ಪ್ರಾಣ ಆತ್ಮ ಶರೀರ ಎಲ್ಲವನ್ನು ಕೂಡ ದೇವರು ಒಪ್ಪಿಸಿಕೊಂಡು ನಾವು ದೇವರನ್ನು ಸ್ತುತಿಸಿ ಕೊಂಡಾಡಿ ಪ್ರಾರ್ಥಿಸಿ ಬೇಡಿಕೊಂಡಾಗ ನಮ್ಮ ಬೇಡಿಕೆಗಳನ್ನು ಆತನು ನೆರವೇರಿಸ್ತಾನೆ, ನಮ್ಮ ಪ್ರಾರ್ಥನೆಗಳನ್ನು ಆತನು ಕೇಳ್ತಾನೆ, ಅದಕ್ಕೆ ತಕ್ಕ ಉತ್ತರವನ್ನು ಆತನು ಕೊಡುವವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಸತ್ಯವೇದ ಬೈಬಲಲ್ಲಿ ಇಟ್ಕೋಪಡ ನೋಡ್ತೇವೆ. ದೇವರು ನಮ್ಮ ಮೊರೆಗಳನ್ನು ಕೇಳಿ ನಮಗೆ ಅದಕ್ಕೆ ಉತ್ತರ ಕೊಡ್ತಾನೆ ಅಂತ. ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡ್ತಾನೆ, ಅವರಿಗೆ ಇಕ್ಕಟ್ಟಿನಲ್ಲಿ ಆತ ಸಹಾಯಕನು. ಯಾವಾಗ ಅಂತ ನಾವು ನೋಡಿದ್ರೆ 91ನೇ ಕೀರ್ತನೆ ತೆಗೆ ಮಗಳೇ, ಕೊನೆ 14, 15, 16 ವಾಕ್ಯ ನೋಡು. 91ನೇ ಕೀರ್ತನೆ ಕೊನೆ 3 ವಾಕ್ಯಗಳು 14, 15, 16. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಯಾರನ್ನು ರಕ್ಷಿಸ್ತಾನೆ ನಮ್ಮ ದೇವರು? ಯಾರು ದೇವರಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ, ಇಷ್ಟಪಡ್ತಾರೆ, ಯೇಸ್ವಾಮಿನ ಯಾರು ಇಷ್ಟಪಡ್ತಾರೋ, ಯಾರು ಆಸಕ್ತಿ ಹೊಂದಿದಾರೋ, ಯಾರು ಇಂಟ್ರೆಸ್ಟ್ ಇಟ್ಕೊಂಡಾರೋ ಯೇಸಪ್ಪನಲ್ಲಿ, ಅವರನ್ನು ಅದೇನು ಮಾಡ್ತಾನೆ? ರಕ್ಷಿಸ್ತಾನೆ. ಮಕ್ಕಳೇ, ನೆಕ್ಸ್ಟ್ ಓದು. ಅರಿತವನಾಗಿರುವುದರಿಂದ ಅವನನ್ನು ಉತ್ತರಿಸುವೆನು. ಅವನು ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ಅವನನ್ನು ಉತ್ತರಿಸುವೆನು. ಅಂದ್ರೇನು? ನಾವು ಯೇಸಪ್ಪನ ಬಗ್ಗೆ ತಿಳ್ಕೊಂಡಾಗ, ಯೇಸಪ್ಪನ ಮಾತಿನಂತೆ ನಡ್ಕೊಂಡಾಗ ಆತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಉತ್ತರಿಸೋದು ಅದರ ಅರ್ಥ ಏನಂದರೆ, ನಿನಗೆ ದೇವರ ಅಭಿವೃದ್ಧಿ ಸಮೃದ್ಧಿ ಕೊಡ್ತಾನೆ. ನಿನಗೆ ಬೇಕಾದದ್ದು, ನಿನಗೆ ಬದುಕೋದಕ್ಕೆ ಏನು ಬೇಕೋ ಎಲ್ಲವನ್ನ ಆತನು ಕೊಡ್ತಾನೆ. ಮಕ್ಕಳೇ, ಆಹಾರ, ಬಟ್ಟೆ, ಮನೆ, ಕೆಲಸ, ನೌಕರಿ, ಸಂಬಳ, ನಿನಗೆ ಬೇಕಾದದ್ದನ್ನು ಆತನು ಕೊಡುವವನಾಗಿದೆ. ನಿನ್ನ
ಉದ್ಧಾರ ಮಾಡ್ತಾನೆ. ನಿನ್ನ ಮನೆ ಚಿಕ್ಕ ಮನೆ ಇದ್ದರೆ ದೊಡ್ಡ ಮನೆ ಕಟ್ಕೊಳ್ತೀಯ, ಚಿಕ್ಕ ಗಾಡಿ ಇದ್ದರೆ ದೊಡ್ಡ ಗಾಡಿ ತಗೊಳ್ತೀಯ. ದೇವರು ನಿನ್ನನ್ನು ಅಭಿವೃದ್ಧಿ ಮಾಡ್ತಾನೆ. ಆ ರೀತಿಯಲ್ಲಿ ಅದು ಉದ್ಧಾರ ಮಾಡುವುದು. ನೆಕ್ಸ್ಟ್ ಮಾಡಿ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ನೋಡಿ, ಆತನು ನನಗೆ ಮೊರೆಗಿಡುವಾಗ ಸದುತ್ತರವನ್ನು ಕೊಡ್ತೀನಿ. ಅಂದರೆ ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಆತ ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ಪ್ರಾರ್ಥಿಸಿ ನಾವು ಏನು ಕೇಳ್ತೀವೋ ಅದು ನಮಗೆ ಆತನು ಕೊಡ್ತಾನೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನೋಡ್ತಾರೆ, ನಾವು ಎಷ್ಟು ಕಡೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸ್ತಾರೆ. ಈಗ ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊಂಡು ನಮ್ಮಪ್ಪ ತಂದೆ ಸ್ವಲ್ಪ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಕೋಬೇಕಪ್ಪ, ವಿದ್ಯಾವಂತರು ಬುದ್ಧಿವಂತ ಆಗಬೇಕು, ಪರೀಕ್ಷೆ ಬರ್ತಾ ಇದೆ, ಒಳ್ಳೆ ರಿಸಲ್ಟ್ ಬರಬೇಕು ಅಂತ ನಾವು ದೇವ್ರನ್ನ ಕೇಳ್ಕೊಂಡ್ರೆ ಮನಸ್ಫೂರ್ತಿಯಾಗಿ ಹೃದಯಪೂರ್ವಕವಾಗಿ ನಂಬಿಕೆಯಿಂದ ಕೇಳಿದಾಗ ದೇವರು ಅದನ್ನು ಮಾಡ್ತಾನೆ, ಉತ್ತರ ಕೊಡ್ತಾನೆ. ಪಾಸ್ ಆಗ್ಬೇಕಾ ಪಾಸ್ ಆಗ್ಬೇಕು, ಒಳ್ಳೇದಾಗ್ಬೇಕಾ ಒಳ್ಳೇದಾಗ್ಬೇಕು, ನೌಕರಿ ಸಿಗ್ಬೇಕಾ ಸಿಗ್ಬೇಕು, ಮದುವೆ ಆಗ್ಬೇಕು ಆಗ್ತದೆ, ಮಕ್ಕಳಾಗ್ಬೇಕು ಆಗ್ತದೆ. ನಾವು ಏನು ಕೇಳಿದ್ರೆ ನಂಬಿಕೆಯಿಂದ ಅದು ದೇವರು ನಮಗೆ ಉತ್ತರ ಕೊಡ್ತಾನೆ. ಮತ್ತು ಅವರ ಮುಂದೆ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಅಂತ. ಈಗ ನಾವು ಏನಾದರೂ ಕಷ್ಟದಲ್ಲಿ, ನಷ್ಟದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ ಇದ್ದರೆ ಆತ ನಮ್ಮ ಹತ್ತಿರ ಇದ್ದು ನಮ್ಮ ಜೊತೆ ಇದ್ದು ನಮ್ಮನ್ನು ಅದರಿಂದ ತಪ್ಪಿಸ್ತಾನೆ. ಈಗ ನೋಡಿ, ನಾವು ಈಗ ಅಪ್ಪಾಜಿನೇ ನಾವು ಆರೋಗ್ಯ ತೆಗೆದುಕೊಂಡ್ರೆ 3 ಸಲ ಹಾರ್ಟ್ ಅಟ್ಯಾಕ್ ಆದರೂ ಕೂಡ ದೇವರು ಮರಣದ ಇನ್ನೇನು ಆಯ್ತು ಹೋಗ್ತಾರೆ ಅನ್ನೋ ಟೈಮ್ ಬಂದಿದ್ದು, ಆದರೂ ಕೂಡ ದೇವರು ಆತನ ಇಕ್ಕಟ್ಟಿನಲ್ಲಿ ಜೊತೆ ಇದ್ದು ಎಬ್ಬಿಸಿದ ಮಗ. ಮರಣದ ಹಾಸಿಗೆಯಿಂದ ಎಬ್ಬಿಸಿದ. ಸತ್ತರೆ ಕತೆ ಮುಗಿದೇ ಹೋಗೋದು. ಆದರೆ ದೇವರು ಮರಣದ ಹಾಸಿಗೆಯಿಂದ ತಪ್ಪಿಸಿ ಎಬ್ಬಿಸಿ ಏನು ಮಾಡಿದ, ಮತ್ತೆ ಇನ್ನೂ ಹೆಚ್ಚೆಚ್ಚಾಗಿ ಸೇವೆ ಮಾಡುವಂತೆ ಸಹಾಯ ಮಾಡ್ತಾರೆ. ಮೊನ್ನೆ ನಾವು ಹೊಸಪೇಟೆಗೆ ಹೋದ್ವಿ. ಹೊಸಪೇಟೆಗೆ ಹೋಗೋ ಹಿಂದಿನ ದಿನವೇ ಕಣ್ಣಿಗೆ ಚಿಕಿತ್ಸೆ ಆಯಿತು, ಇಂಜೆಕ್ಷನ್ ಕೊಟ್ಟರು. ಕಣ್ಣಿಗೆ ಇಂಜೆಕ್ಷನ್ ಕೊಟ್ಟಾಗ ಮತ್ತೆ ಅವ್ರ ಬಾಧೆ ಅವರಿಗೆ ಗೊತ್ತು, ರೆಸ್ಟ್ ತಗೋಬೇಕು. ಆದರೆ ನಾವೇನು ಮಾಡಿದ್ವಿ, ದೇವರು ನಮ್ಮನ್ನು ಎಬ್ಬಿಸಿ ಕಳಿಸಿದ್ರು ಹೋಗ್ಬೇಡ ದೇವ್ರ ಸೇವೆ. ಅಲ್ಲಿ ಹೋದಾಗ ನಮಗೇ ಗೊತ್ತಿಲ್ಲ, ಸನ್ಮಾನ ಮಾಡಿ ಅಪ್ಪಾಜಿನ ಸ್ಟೇಜ್ ಮೇಲೆ ಕರೆದು ಅಯ್ಯೋ ಒಳ್ಳೆ ಸೇವಕರು ಹಿರಿಯರು ಅಂತ ಹೇಳ್ಬಿಟ್ಟು ಸನ್ಮಾನ ಮಾಡಿ. ಮಲಗಿದ್ರೆ ಮಲಿಗೆ ಇರ್ತಿದ್ವಿ ಮನೆ ಅಲ್ವಾ, ಕಷ್ಟ ಐತೆ ಅಂತ ಅಂದ್ಕೊಂಡು ಮಲಗಿದ್ರೆ ಮಲಗೆ ಇರ್ತಿದ್ವಿ. ಆ ಇಕ್ಕಟ್ಟಿನಲ್ಲಿ ಕಷ್ಟದಲ್ಲಿ ನಾವು ಹೋಗಿವಿ, ಅದಕ್ಕೆ ದೇವರು ನಮಗೆ ಸಹಾಯ ಮಾಡಿ ಏನು ಮಾಡಿದ, ಪ್ರಯಾಣ ಹೋಗಿ ಬರೋದಕ್ಕೆ ಸಹಾಯ ಮಾಡಿದ. ಅಲ್ಲಿ ಘನಪಡಿಸಿದ, ಗೌರವ ಸನ್ಮಾನ ಆಯ್ತಲ್ಲಿ. ಅಪ್ಪಾಜಿಗೆ ಒಳ್ಳೆ ಶಾಲೆ ಹಾಕಿ ಸನ್ಮಾನ ಮಾಡಿದ್ರು. ದೊಡ್ಡ ಸೇವಕರು, ಹಿರಿಯ ಸೇವಕರು ಬಂದ್ದಾರೆ ನಮ್ಮ ಮಧ್ಯದಲ್ಲಿ ಗುರುತಿಸಿ, ನಮ್ಮ ಸೇವೆಯನ್ನು ಗುರುತಿಸಿ, ನಮ್ಮನ್ನು ಗುರುತಿಸಿ ಕರೆದು ಅವ್ರಿಗೆ ಶಾಲೆ ಹಾಕಿ ಸನ್ಮಾನ ಮಾಡಿ ಕಳಿಸಿದ್ರು ಮಗ. ಅರ್ಥ ಆಯ್ತಾ? ಇಕ್ಕಟ್ಟಿನಲ್ಲಿ ಏನು ಮಾಡ್ತಾನೆ ದೇವರು, ಸಹಾಯ ಮಾಡ್ತಾನೆ. ಅಷ್ಟೇ ಅಲ್ಲ, ನಿನ್ನನ್ನು ಘನಪಡಿಸ್ತಾನೆ, ಉನ್ನತ ಸ್ಥಾನಕ್ಕೆ ತರ್ತಾನೆ, ಒಳ್ಳೆಯದನ್ನೇ ಮಾಡ್ತಾನೆ. ಮತ್ತೆ ಹೋದಮ್ಮ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ದೀರ್ಘಾಯುಷ್ಯನ ನೀಡಿ ಅವನನ್ನು ತೃಪ್ತಿಪಡಿಸ್ತಾನೆ. ದೀರ್ಘಾಯುಷ್ಯ ಹೊಂದಬೇಕು. ಬಹಳ ದಿನ ನಾವು ಬದುಕಬೇಕಂದ್ರೆ ಏನಾಗಬೇಕು, ಏನೇನು ಬೇಕು ನಮಗೆ? ಆಯುಷ್ಯ ಅಂದ್ರೆ ಅರ್ಥ ಏನು? ಬಹಳ ದಿನ ಬದುಕೋದು. ಆಯುಷ್ಯ ಅಂದ್ರೆ ನಾವು ಬದುಕೋದು. ದೀರ್ಘಾಯುಷ್ಯ ಅಂದ್ರೆ ಬಹಳ ದಿನ ಬದುಕೋದು. ಅರ್ಥ ಆಯ್ತಮ್ಮ? ನಾವು ಬದುಕಕ್ಕೆ ಏನು ಬೇಕು, ಬಹಳ ದಿನ ಬದುಕಕ್ಕೆ ಏನು ಬೇಕು ಅಂದರೆ ನಮಗೆ ದಿನ 3 ಹೊತ್ತು ಊಟ ಮಾಡೋಕ್ಕೆ ಊಟ ಬೇಕು, ಇರೋಕ್ಕೆ ಮನೆ ಬೇಕು, ತೊಡೋಕ್ಕೆ ಬಟ್ಟೆ ಬೇಕು. ಇವೆಲ್ಲ ಬೇಕಂದ್ರೆ ನಿಮ್ಗೇನು ಬೇಕು? ದುಡಿಬೇಕಲ್ಲ, ದುಡ್ಡು ಬೇಕಲ್ಲ. ದುಡ್ಡು ಬೇಕಂದ್ರೆ ದುಡಿಬೇಕು, ದುಡಿಬೇಕಂದ್ರೆ ನಿಮ್ಗೆ ಕೆಲಸ ಸಿಗಬೇಕು ಅಲ್ವಾ? ನೋಡಿ ಎಷ್ಟು ನಿಮ್ಗೆ ಒಂದಕ್ಕೊಂದು. ನಮಗೆ ಕೆಲಸ ಸಿಕ್ಕು ದುಡ್ಡು ತಂದರೆ ನಾವು ಊಟ ಮಾಡ್ತೀವಿ, ಬಟ್ಟೆ ಕೊಂಡ್ಕೊತೀವಿ, ಮನೆ ಮಾಡ್ಕೊಂಡು ಮನೇಲಿ ಇರ್ತೀವಿ, ಮನೆ ಕಟ್ಕೊತೀವಿ, ಸಹಾಯ ಆಗ್ತದೆ. ಇವೆಲ್ಲ ಇವೆಲ್ಲ ಇದ್ರೆ ತಾನೇ ನೀನು ಟೈಮ್ ಸರಿಯಾಗಿ ಊಟ ಮಾಡಿ ಆರಾಮಾಗಿ ಮಲ್ಕೊಂಡು ಮನೆಯಲ್ಲಿ ಆರೋಗ್ಯವಾಗಿದ್ದರೆ ನಿನಗೆ ದೀರ್ಘಾಯುಷ್ಯ. ಆಯುಷ್ಯ ಇರ್ತದೆ, ದೀರ್ಘಾಯುಷ್ಯ. ಆಯುಷ್ಯ ಇದ್ದರೆ ಚೆನ್ನಾಗಿ ಒಳ್ಳೆಯವನಾಗಿದ್ದರೆ, ಆರಾಮಾಗಿದ್ದರೆ ದೀರ್ಘಾಯುಷ್ಯ ಕೂಡ ಸಿಗ್ತದೆ. ಈಗ ನಮ್ಮ ಅಪ್ಪಾಜಿಗೆ ಅದೇ ಎಲ್ಲ ಆಗಿದ್ದು, ನನಗೆ ಅದೇ ಎಲ್ಲ ಆಗಿದೆ. ಎಷ್ಟೊಂದು ನಾವು ಆಸ್ಪತ್ರೆ ಅಡ್ಮಿಟ್ ಆಗಿದ್ದು. ಇನ್ನೇನು ಹೋಗೇ ಬಿಡ್ತೀವಿ ಅಂದರೆ ಮತ್ತೆ ದೇವರು ದೀರ್ಘ ಆಯುಷ್ಯವನ್ನು ಕೊಟ್ಟು ನಡೆಸ್ತಾ ಇದ್ದಾನೆ. ಯಾಕೆ? ಆತನಲ್ಲಿ ನಮಗೆ ಆಸಕ್ತಿ ಇದೆ, ಯೇಸುವಿನ ನಾಮವನ್ನು ಅರಿತಿದ್ದೇವೆ,
ಆತನಲ್ಲಿ ಮೊರೆ ಇಡ್ತಾ ಇದ್ದೇವೆ, ಆತನನ್ನು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ, ನಂಬಿಕೆಯಿಂದ ಇದ್ದೇವೆ. ಅದಕ್ಕೆ ದೇವರು ಇನ್ನೂ ಕೂಡ ನಮ್ಮನ್ನು ದೀರ್ಘಾಯುಷ್ಯನ್ನು ಕೊಟ್ಟು ನಡೆಸ್ತಾ ಇದ್ದಾನೆ. ನಾನು ಯಾವಾಗ ಹೋಗ್ಬೇಕಾಗಿತ್ತು, 20 ವರ್ಷದ ಕೆಳಗೆ, 20-25 ವರ್ಷದ ಕೆಳಗೆ ನನಗೆ ಸೀರಿಯಸ್ ಆಗಿತ್ತು. ರಕ್ತ ಹಾರಾಗಿತ್ತು. ಬ್ಲಡ್ಡು 12 ಇರಬೇಕು, 12ರಿಂದ 14-16 ಇರಬೇಕು ಮಗಳೇ, ಹಾರಾಗ್ಬಿಟ್ಟಿತ್ತು ನಂದು ಒಂದ್ಸಲ. ಸುಮಾರು 25 ವರ್ಷ ಕೆಳಗೆ ಅವಾಗೆ ಆಯ್ತು ಹೋಗ್ತಾಳೆ ಅಂದ್ಕೊಂಡ್ಬಿಟ್ಟಿದ್ದೆ. BP ಲೋ ಆಗ್ಬಿಟ್ಟಿತ್ತು. ಅದು ಲಕ್ಷಕ್ಕೊಬ್ರಿಗಂತ ಮಗ, ಅದು ಎಷ್ಟು ಗೊತ್ತಾ, 40-60 ಎಷ್ಟು ಆಗ್ಬಿಟ್ಟಿತ್ತಮ್ಮಿ. BP 120/80 ಇರ್ಬೇಕು. ಅದ್ರ ಅರ್ಧಕ್ಕಿಂತ ಕಡಿಮೆ ಆಗಿತ್ತು ನನ್ನ BP. ಲೋ BP ಆಗ್ಬಿಟ್ಟು, ಲೋ BP ಆದ್ರೂ ಕೂಡ ಉಳಿಯಲ್ಲ. ಹೈ BP ಆದ್ರೆ ಸ್ವಲ್ಪ ನಿಧಾನ ಕಂಟ್ರೋಲ್ ಮಾಡ್ಬೋದಂತೆ. ಲೋ BP ಆದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಮಗಳು ಸತ್ತೇ ಹೋಗ್ತಾರೆ ಎಷ್ಟೋ ಜನ. ಲೋ BP ಆಗಿತ್ತು, ರಕ್ತ ಕಡಿಮೆ ಆಗಿತ್ತು, ಹಾರಾಗಿತ್ತು, ಸಾಯುವ ಪರಿಸ್ಥಿತಿ. ಆದರೆ ದೇವರು ಮತ್ತೆ ನಮಗೆ ದೀರ್ಘಾಯುಷ್ಯನ ಕೊಟ್ಟಿದ್ದಾರೆ. 20-25 ವರ್ಷ ಕೆಳಗೆ ಹೋಗ್ಬೇಕಾಗಿತ್ತು. ಈಗ ಅಪ್ಪಾಜಿ 2015ರಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು, ಅವಾಗೇ ಹೋಗ್ಬೇಕಾಗಿತ್ತು. ಎಷ್ಟು ವರ್ಷ? 2026. ಎಷ್ಟು ವರ್ಷ ಆಯ್ತು ನೋಡಿ. ಅವಾಗೇ ಹೋಗ್ಬೇಕಿತ್ತು ಹಾರ್ಟ್ ಅಟ್ಯಾಕ್ ಆಗಿ. ಮತ್ತೆ ಆಯುಷ್ಯನ ಕೊಟ್ಟಾರೆ ದೇವರು. ಯಾಕೆ ಕೊಟ್ಟ ದೀರ್ಘಾಯುಷ್ಯ? ಯಾಕೆ ಮತ್ತೆ ಯಾರಿಗೆ ಬರ್ತಂತ ಓದೋ ಒಂದೇ ವಾಕ್ಯ ಓದೋ. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ವಿಶೇಷವಾದ ರಕ್ಷಣೆ ಯಾರಿಗೆ ಬರ್ತದೆ? 14 ಓದಿದ್ವಲ್ಲ. ಯಾರು ದೇವರಲ್ಲಿ ಆಸಕ್ತಿ ಹೊಂದಿದ್ದಾರೆ, ಯಾರು ದೇವರ ನಾಮ ಯೇಸುವಿನ ನಾಮವನ್ನು ಯೇಸುವನ್ನು ಅರಿತುಕೊಂಡರೆ, ತಿಳ್ಕೊಂಡರೆ, ಮತ್ತು ಯಾರು ಆತನ ಮಾತನ್ನು ಕೇಳ್ತಾರೆ, ಯಾರು ಮೊರೆ ಇಡ್ತಾರೆ. ಪ್ರಾರ್ಥನೆ ಮಾಡುವ ಕೇಳ್ಕೊಬೇಕು ನಾವು ದೇವರನ್ನ. ಯೇಸಪ್ಪನ ಪ್ರಾರ್ಥನೆ ಮಾಡಿ ಮೊರೆ ಇಟ್ಟಾಗ ಆ ಮೊರೆಯನ್ನು ಕೇಳಿ, ಬಾಬು ಸರಿಯಾಗಿ ಪಟ್ಕೋದಿ ನಿಶ್ಚಯ ಕ್ಯಾಮ್ರಾ ಕಟ್ಟ ಮುಂದೆ ಏನು ವಿಚೈತಿ ಅಂತ ಆ ರೀತಿಯಲ್ಲಿ ಮಕ್ಕಳೇ ಏಸಪ್ಪನ ತಿಳ್ಕೊಂಡು ಆತಗೆ ಪ್ರಾರ್ಥನೆ ಮಾಡಿಕೊಂಡಿದ್ದರೆ, ನಂಬಿಕೆಯಿಂದ ಇದ್ದರೆ, ಅವಾಗೆಲ್ಲ ಒಳ್ಳೆಯದಾಗ್ತದೆ. ಆವಾಗ ದೀರ್ಘಾಯುಷ್ಯ ಬರ್ತದೆ. ನೌಕರಿ ಸಿಗ್ತದೆ, ಕೆಲಸ ಸಿಗ್ತದೆ, ದುಡ್ಡು ಸಿಗ್ತದೆ, ಊಟ ಸಿಗ್ತದೆ, ಬಟ್ಟೆ ಸಿಗ್ತದೆ, ಮನೆ ಸಿಗ್ತದೆ, ಆರೋಗ್ಯವು ಸಿಗ್ತದೆ. ಮಕ್ಕಳು ಆರೋಗ್ಯವಾಗಿ ನಾವಿರ್ತೇವೆ. ತಿಳ್ಕೊಬೇಕು. ಏಸಪ್ಪ ತಿಳ್ಕೊಂಡು ಅರಿತವನು, ನನ್ನ ನಾಮವನ್ನು ಅರಿತವನು, ನನ್ನಲ್ಲಿ ಆಸಕ್ತಿ ಉಳ್ಳವನು, ನನಗೆ ಮೊರೆ ಇಡುವವನು. ಈ 3 ಮಾತಲ್ಲಿರೋದು ಮಕ್ಕಳು. ಈ 3 ತಕ್ಕ ಹಾಗೆ ನಾವು ಇದ್ದಾಗ ಆತ ನಮಗೆ ದೀರ್ಘಾಯುಷ್ಯ ಕೊಡ್ತಾನೆ, ಇಕ್ಕಟ್ಟಿನಲ್ಲಿ ಸಹಾಯನ ಮಾಡ್ತಾನೆ, ಮರಣದ ಹಾಸಿಗೆಯನ್ನು ಎಬ್ಬಿಸ್ತಾನೆ, ನಿಮ್ಮನ್ನು ಕೇಳಿದಿಂದ ತಪ್ಪಿಸ್ತಾನೆ, ಸೈತಾನ ಶೋಧನೆಯಿಂದ ತಪ್ಪಿಸ್ತಾನೆ, ಕಷ್ಟ ನಷ್ಟ ರೋಗ ಬಾಧೆ ಚಿಂತೆಗಳು ಏನೇ ಇದ್ರೂ ಕೂಡ ಅವನ್ನ ಆತ ದೂರ ಮಾಡ್ತಾನೆ. ಶಾಂತಿ ಸಮಾಧಾನ ಆರೋಗ್ಯ ಬಲವನ್ನು ಆತ ಕೊಟ್ಟು ನಡೆಸ್ತಾನೆ. ಅದಕ್ಕೆ ಸಾಕ್ಷಿ ಅಪ್ಪಾಜಿ ನಾನೇ ಇದ್ದೀವಿ. ದೇವರು ನಮ್ಮನ್ನು ಬಲಹೀನತೆಯನ್ನು ಕೂಡ ಬಲವನ್ನು ಕೊಟ್ಟು ಆತನು ನಡೆಸ್ತಾ ಇದ್ದಾನೆ. ದೀರ್ಘಾಯುಷ್ಯನ್ನು ಕೊಡ್ತಾ ಇಲ್ಲ. ದೇವರಿಗೆ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ ಮಕ್ಕಳು. ಈ ರೀತಿ ನಾವು ಸಾಕ್ಷಿಗಳಾಗಿರ್ಬೇಕಂತ ನಮ್ಮ ವಾಕ್ಯ. ಸಾಕ್ಷಿಗಳಾಗಿರ್ಬೇಕು. ಏಸಪ್ಪನ ಮಕ್ಕಳಾಗಿ ಏಸಪ್ಪನಿಗೆ ಸಾಕ್ಷಿಗಳಾಗಿರ್ಬೇಕು. ಯಾವಾಗ ಇರ್ತೀವಿ ಅಂದರೆ, ಅಮ್ಮ ಅಪೊಸ್ತಲ ಕಾರ್ಯ 1:8 ವಾಕ್ಯ ಓದ್ ಮಗಳೇ. ಅಪೊಸ್ತಲ ಕಾರ್ಯಗಳ ತೆಗಿ ಬೈಬಲಲ್ಲಿ 1ನೇ ಅಧ್ಯಾಯ 8ನೇ ವಚನ ಓದು. ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯ 8ನೇ ವಚನ. ಅಧ್ಯಾಯ 1:8ನೇ ವಾಕ್ಯ. ಆದರೆ ಪವಿತ್ರಾತ್ಮನ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ. ಆಗ ಏನಾಗಬೇಕು? ಮುಂದೆ ಹೋದು. ಯೆರೂಸಲೇಮು, ಯೂದಾಯ, ಸಮಾರ್ಯಗಳಲ್ಲಿ ನೀವು ಸಾಕ್ಷಿಗಳಾಗಿರಿ ಅಂತದ ವಾಕ್ಯ. ಅಂದ್ರೆ ಅರ್ಥ ಏನು ಮಗಳೇ? ನೀವು ದೇವರ ಆತ್ಮನ ನಿಮ್ಮ ಮೇಲೆ ಬಂದಾಗ, ಪರಿಶುದ್ಧಾತ್ಮ ದೇವರ ಅಭಿಷೇಕವನ್ನು ನಾವು ಹೊಂದಿಕೊಂಡಾಗ ಆವಾಗ ನಮ್ಗೆ ಬಲ ಬರ್ತದಂತೆ. ಆ ಬಲ ಬಂದಾಗ ನಾವೇನಾಗಿರ್ತೀವಿ? ಎಲ್ಲ ಕಡೆ ಸಾಕ್ಷಿಗಳಾಗಿರ್ತೀವಿ. ಈಗ ನಾನು ಅಪ್ಪಾಜಿ ಸಾಕ್ಷಿಗಳು. ಯಾಕೆ? ದೇವರು ನಮಗೆ ಬಲ ಕೊಟ್ಟು ನಡೆಸ್ತಾ ಇದ್ದಾನೆ, ಆರೋಗ್ಯ ಬಲ ಕೊಟ್ಟು ನಡೆಸ್ತಾ ಇದ್ದಾನೆ. ಯಾಕೆ? ಆತ್ಮನ ಅಭಿಷೇಕ ನಾವು ಹೊಂದಿಕೊಂಡಿದ್ದೀವಿ. ದೇವರ ಆತ್ಮನ ಅಭಿಷೇಕ ನಮ್ಮ ಮೇಲೆ ಬರಬೇಕು. ಪವಿತ್ರಾತ್ಮನ ಅಭಿಷೇಕ ನಾವು ಹೊಂದಿಕೊಳ್ಳಬೇಕು ಅಂದರೆ ಮಕ್ಕಳೇ, ನಾವು ಶುದ್ಧವಾಗಿರಬೇಕು, ಪರಿಶುದ್ಧವಾಗಿರಬೇಕು. ನಡೆಯಿಂದಲೂ ನುಡಿಯಿಂದಲೂ
ದೇವರಿಗೆ ಮಹಿಮೆಕರವಾಗಿ ನಾವು ಜೀವಿಸಬೇಕು. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೇನು. ಅದೇ ಮಕ್ಕಳೇ, ನಮ್ಮ ಸರ್ವಾಂಗಗಳು ಶುದ್ಧವಾಗಿದ್ದರೆ ಆಗ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಳ್ತೇವೆ. ಆಗ ನಾವು ಬಲವನ್ನು ಹೊಂದಿಕೊಂಡಾಗ ಸಾಕ್ಷಿಗಳಾಗಿವೆ. ಲೋಕದಲ್ಲಿ, ಈ ಭೂಲೋಕದಲ್ಲಿ ನಾವೆಲ್ಲರಿಗೂ ಸಾಕ್ಷಿ ಮಕ್ಕಳಾಗಿರ್ತೀವಿ. ನಮ್ಮ ಕುಟುಂಬಗಳು ಸಾಕ್ಷಿ ಕುಟುಂಬಗಳಾಗಿರ್ಬೇಕು. ಈಗ ಎಷ್ಟು ಒಳ್ಳೆಯವರಪ್ಪ, ಡೇವಿಡ್, ತಮ್ಮ ಗೌರಮ್ಮ, ನಾರಾಯಣ ಎಷ್ಟು ಒಳ್ಳೆಯವ್ರು, ಯಾಕೆ ಯೇಸು ಸ್ವಾಮಿ ನೋಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡೋರು ಅಂತ ಅಲ್ಲಬೇಕು. ಬೇರೆಯವ್ರು ನೋಡಿದ್ರೆ ಹಂಗಿರ್ಬೇಕು ಮಕ್ಕಳು. ಈಗ ಹನುಮಂತಿ ಮನೆ ಕಟ್ಕೊಂಡು ಏನು ನೋಡಪ್ಪ, ಏನು ಒಬ್ಬಳೇ ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಡು ಸ್ವಂತ ಮನೆ ಮಾಡ್ಕೊಂಡು ಮಗಳು ಕಷ್ಟಪಟ್ಟು ನೋಡಿದವರು. ಯಾಕೆ ಆಯ್ತು? ಇದೆಲ್ಲ ದೇವರ ಆಶೀರ್ವಾದ, ಏಸಪ್ಪನ ಕೃಪೆ, ಏಸಪ್ಪನ ಆಶೀರ್ವಾದ ನಿಮ್ಮ ಮೇಲೆ ಇರೋದಕ್ಕೆ ನಿಮ್ಮ ಮನೆಗಳು ಕಟ್ಕೊಂಡಿರಿ, ನೌಕರಿಗಳು ಮಾಡ್ತಿದ್ದೀರಿ, ದುಡ್ಕೊಂಡು ತಿಂತಾ ಇದ್ರೆ ಆರಾಮಾಗಿದೆ ಅಲ್ವಾ? ದೇವ್ರ ಕೃಪೆ ನಂಬಿದ್ದೀರಿ, ಎಷ್ಟೊಮ್ಮೆ ನಂಬಿದ್ದೀರಿ, ನಂಬಿ ದೀಕ್ಷಾ ಸ್ನಾನ ಹೊಂದ್ಕೊಂಡಿದ್ರಿ, ಬಲ್ಲಾರಾಧನೆಗೆ ಬರ್ತಾ ಇದ್ರಿ, ಪ್ರಾರ್ಥನೆಗೆ ಬರ್ತಾ ಇದ್ರಿ, ದೇವ್ರ ವಾಕ್ಯ ಕೇಳ್ತಾ ಇದ್ರಿ, ದೇವರ ವಾಕ್ಯದಂತೆ ನೀವು ನಡ್ಕೊಳ್ತಾ ಇದ್ದೀರಿ. ಅದಕ್ಕೆ ದೇವರು ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿ ಒಳ್ಳೆಯದಾಗಿ ಇಟ್ಟಿದ್ದಾನೆ. ನೀವು ಸಾಕ್ಷಿಗಳಾಗಿದ್ದೀರಿ. ಯಾರೆಲ್ಲ ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ಅವಾಗ ನಾವು ಒಳ್ಳೆ ಸಾಕ್ಷಿಗಳಾಗಿ ಇದ್ದೀವಿ ಅಂತ ಅರ್ಥ. ಏಸಪ್ಪನ ಮಕ್ಕಳಾಗಿದ್ದೀವಿ, ಏಸಪ್ಪನ ಮಾತಿನಂತೆ ನಡ್ಕೊತಾ ಇದ್ದೀವಿ, ಏಸಪ್ಪನಿಗೆ ನಾವು ಸಾಕ್ಷಿಗಳಾಗಿದ್ದೀವಿ. ಹಾಗೆ ಏಸಪ್ಪಲ್ಲಿ ಹೇಳಿದಂಥ ಕೊನೆ ಮಾತಲ್ಲಿ ಏನು ಹೇಳ್ತಾನೆ ಅಂದರೆ, ಆಗ ನಾವೆಲ್ಲ ಒಳ್ಳೆಯವರಾಗಿದ್ದರೆ ನಮ್ಮ ಪ್ರಾಣಾತ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಡುವವರಾಗಿ ನಾವಿರಬೇಕು ಮಕ್ಕಳೇ. ನಮ್ಮ ಜನನ ಮತ್ತು ಮರಣ, ನಾವು ಹುಟ್ಟೋದು ಯಾವಾಗ ಸಾಯೋದು ಯಾವಾಗ ಅಂತ ದೇವರು ನಮ್ಮನ್ನು ಎಲ್ಲ ಬರೆದು ಕಳಿಸ್ಕೊಟ್ಟಿರ್ತಾನೆ ಓದೋದು. ಅರ್ಥ ಆಯ್ತಾ? ಹುಟ್ಟೋದು ಸಾಯೋದು ನಮ್ಮ ಕೈಯಲ್ಲಿಲ್ಲ, ದೇವ್ರ ಕೈಯಲ್ಲಿ ಇರೋದು. ಆತ ಇವರು ಇಷ್ಟು ದಿನ, ಇಷ್ಟು ಗಂಟೆ, ಇಷ್ಟು ನಿಮಿಷ ಆಯ್ತು, ಆ ಕ್ಷಣ ಬಂದರೆ ಆಯ್ತು, ಹೋಗ್ಬಿಡೋದು. ಆರೋಗ್ಯವನ್ನ ಇರಲಿ ಬಿಡಲಿ, ನೀನು ರೋಗಿಯನ್ನ ಆಗಿರು, ಆರೋಗ್ಯವಾಗಿಯನ್ನ ಇರು, ಏನೇ ಇರು, ಎಲ್ಲ ಇರೋ, ಆ ಸಮಯ ಬಂದ್ರೆ ಮುಗಿತು. ನಮ್ಮ ಮಲಗಿದಲ್ಲೇ ಹೋಗ್ತಾರೆ, ದಾರಿಯಲ್ಲೇ ಹೋಗ್ತಾರೆ, ಆಸ್ಪತ್ರೆಯಲ್ಲೇ ಹೋಗ್ತಾರೆ, ಎಲ್ಲೇ. ಈ ಸತ್ತ ಅಂದ್ರೆ ಅರ್ಥ ಏನು? ಅಲ್ಲಿಗೆ ಅವ್ರ ಆಯುಷ್ ಮುಗೀತು ಅಂತ. ಆಯುಷ್ ಬರೆಯೋನು ಕೊಡುವವನು ದೇವರೇ. ನಮ್ಮ ಕೈಯಲ್ಲಿ ಏನಿಲ್ಲ. ಆ ಡಾಕ್ಟ್ರ್ ಏನು ಪಲ್ಟಿ ಹೊಡೆದ್ರು, ಏನು ಟ್ರೀಟ್ಮೆಂಟ್ ಕೊಟ್ಟರು, ಏನು ಲಕ್ಷಗಳು ಖರ್ಚು ಮಾಡಿದ್ರು, ನೀವು ಸಾಯಬೇಕು ಅಂತಿದ್ರೆ ಸಾಯ್ತೀವಿ, ಬದುಕಬೇಕಂತಂದ್ರೆ ಬದುಕಿಸ್ತಾನೆ ದೇವರು ನಮ್ಮ. ಹಾಗೆ ನಾವು ದೇವರ ವಾಕ್ಯದ ಪ್ರಕಾರ ಇರೋದಾದರೆ ಏಸಪ್ಪ ಹೇಳಿದಂಥ 7 ಮಾತುಗಳನ್ನು ನಾವು ಧ್ಯಾನ ಮಾಡಿಕೊಂಡ್ರೆ, ಮೊದಲನೇ ಮಾತು ದೇವರು ನಮ್ಗೆ ಕಲಿಸುವಂಥದ್ದು ಏನಂದರೆ ಕ್ಷಮಿಸಬೇಕು, ಒಬ್ಬರನ್ನೊಬ್ಬರು ಕ್ಷಮಿಸಬೇಕು ಮಕ್ಕಳೇ. ಎರಡನೇ ಮಾತು ಪಶ್ಚಾತ್ತಾಪ ಪಡಬೇಕು. ಕಳ್ಳನ ಪಶ್ಚಾತ್ತಾಪ ಪಟ್ಟಲ್ಲ, ಅಯ್ಯೋ ನಾನು ಕಳ್ತನ ಮಾಡಿ ತಪ್ಪು ಮಾಡಿದಪ್ಪ, ನಾನು ಕ್ಷಮಿಸಿದ್ರು, ನಿಮ್ಮ ಜೊತೆ ನಾನು ಇರ್ತೀನಿ, ನಿಮ್ಮ ಜೊತೆ ನನ್ನ ಕರ್ಕುವಂಥದ್ದು. ಅವಾಗ ಏಸಪ್ಪ ಈ ಕ್ಷಣವೇ ನೀನು ನನ್ನ ಜೊತೆ ಪರದಯಿಸಿದಲ್ಲಿ ಅದು ದೇವ್ರ ಜೊತೆ ನಾವು ಇರ್ತೇವೆ. ಯಾವಾಗ ನಾವು ಪಶ್ಚಾತ್ತಾಪ ಪಡ್ತೇವಲ್ಲ ಅವಾಗ ನಾವು ದೇವ್ರ ಜೊತೆ ಇರ್ತೇವೆ, ದೇವರು ನಮ್ಮ ಜೊತೆ ಇರ್ತಾರೆ ಮಕ್ಕಳೇ. ಮೂರನೇ ಮಾತು ಹೇಳಿದಾಗ ದೇವರು ಮೂರನೇ ವಾಕ್ಯದಲ್ಲಿ ಏನಿರ್ತದೆ? ತನ್ನ ತಾಯಿಯನ್ನು ತನ್ನ ಸ್ನೇಹಿತನಿಗೆ ಒಪ್ಪಿಸಿಕೊಡ್ತಾನೆ, ಜವಾಬ್ದಾರಿಯನ್ನು ಒಪ್ಪಿಸಿಕೊಡ್ತಾನೆ. ಸಂಬಂಧ, ತಾಯಿ ಮಗನ ಸಂಬಂಧ, ಜವಾಬ್ದಾರಿ. ಮನುಷ್ಯರಿಗೆ ದೇವರಿಗಿರುವಂಥ ಒಂದು ಸಂಬಂಧವನ್ನು ಅಲ್ಲಿ ನಾವು ನೋಡ್ತೇವೆ. ಸ್ವಾಮಿಗೂ ತಾಯಿಗಿರುವ ಸಂಬಂಧ, ಸ್ನೇಹಿತರಿಗೆ ಒಂದು ಈ ಭೂಲೋಕದಲ್ಲಿ ಕೂಡ ಮನುಷ್ಯರ ಒಂದು ಸಂಬಂಧವನ್ನು ದೇವರು ತಿಳಿಸ್ತಾ ಇರೋದು. ನಾಲ್ಕನೇ ವಾಕ್ಯ ನೋಡಿದಾಗ ಅದೇನು ಹೇಳ್ತಾನಪ್ಪ, ತಂದೆ ದೇವ ಯಾಕೆ ನನ್ನ ಕೈ ಬಿಟ್ಟಿಯಪ್ಪ? ದೇವರನ್ನು ಕೇಳ್ತಾನೆ. ಅಂದರೆ ದೇವರಿಗೂ, ತಂದೆಯಾದ ದೇವರಿಗೂ ಮಗನಾದ ಯೇಸುವಿಗೂ ಇರುವಂಥ ಒಂದು ತಂದೆ ಮಗನ ಸಂಬಂಧವನ್ನು ಅಲ್ಲಿ ನಾವು ನೋಡ್ತೇವೆ. ಆಮೇಲೆ 5ನೇ ವಾಕ್ಯ ನೋಡುವಾಗ ದೇವರ ವಾಕ್ಯ ಹೇಳ್ತೀವಿ, ಯೇಸಪ್ಪ ಹೇಳ್ತಾ ಇದ್ದಾನೆ 5ನೇ ವಾಕ್ಯದಲ್ಲಿ, ನನಗೆ ನೀರಡಿಕೆಯಾಗಿದೆ, ದಾಹ ಇದೆ, ನನಗೆ ದಾಹ ಆಗ್ತಾ ಇದೆ, ನನ್ನ ದಾಹ ತೀರಿಸ್ರಿ, ನಾನು ಹೋಗ್ತಾ ಇದ್ದೀನಿ, ಆತ್ಮಗಳ ರಕ್ಷಣೆ ತಗೊಂಡ್ಬರಪ್ಪ, ಇದು ಇದ್ದಂಥ ನಿಮ್ಮ ಕೆಲಸ ಸ್ವಲ್ಪ ನಮಗೆ ಹೇಳಿದಂಥ ಮಾತು. 6ನೇ ವಾಕ್ಯ ನೋಡುವಾಗ ಅಲ್ಲಿ ಹೇಳ್ತದೆ, ಏನು ಹೇಳ್ತಾ ಇದ್ದಾನೆ? ತೀರಿತು, ತಂದೆಯಾದ ದೇವರು ಹೇಳಿದಂಥ ಮಾತನ್ನು, ಚಿತ್ತವನ್ನು ನಾನು ನೆರವೇರಿಸಿದ್ದೇನೆ.
ದೇವರ ಚಿತ್ತ ನೆರವೇರಿತು ಅನ್ನೋದನ್ನು ಅಪ್ಪ ತಂದೆ ನೀನು ಹೇಳಿದ ಮಾತನ್ನು ನಾನು ಮುಗಿಸಿದ್ದೇನಪ್ಪ, ನನ್ನ ಕೆಲಸ ಮುಗಿಯಿತು, ನಾನು ಪೂರ್ವಕಕ್ಕೆ ಬಂದ ಕೆಲಸ ಮುಗಿಯಿತು ಈ ರೀತಿ ಅಂತ ಹೇಳಿದೆ. ಅದೇ ವಾಕ್ಯಗಳನ್ನಾಗ ಜೋರಾದ ಧ್ವನಿಯಲ್ಲಿ ಅಪ್ಪ ತಂದೆ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ನನ್ನನ್ನು ನಾನು ಅಂದರೆ ನಾವು ಕೂಡ ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಅದನ್ನು ಒಪ್ಪಿಸಿಕೊಟ್ಟಿದ್ದರೆ ದೇವರು ನಮ್ಮನ್ನು ಕಾಯ್ತಾನೆ. ಇದು ಒಟ್ಟಾರೆ ನಾವು ಶಿಲುಬೆ ಒಂದು ಇದನ್ನು ನೋಡಿದಾಗ ಏನಂದರೆ ದೇವರು ಏಸಪ್ಪ ನನ್ನ ನಿನ್ನ ಪಾಪಕ್ಕಾಗಿ ಶಾಪಕ್ಕಾಗಿ ರೋಗಕ್ಕಾಗಿ ತನ್ನನ್ನೇ ತಾನು ಸಮರ್ಪಿಸಿದ. ನಾವು ಶಿಕ್ಷೆ ಹೊಂದಬೇಕಿತ್ತು, ನಮ್ಮ ಬದಲಿಗೆ ಆತನೇ ಶಿಕ್ಷೆ ಹೊಂದಿದ್ದ. ತಪ್ಪು ಮಾಡಿ ಯಾರು ತಪ್ಪು ಮಾಡಿದ್ರೆ ಅವ್ರು ತಾನೇ ಶಿಕ್ಷೆ ಹೊಂದ್ಕೋಬೇಕು. ಅಲ್ಲಿ ಏನು ತಪ್ಪು ಮಾಡಲಾರ್ದಂಥ ಏಸಪ್ಪನಿಗೆ ಶಿಕ್ಷೆ ಆಗ್ತದೆ. ಅಂದರೆ ನನ್ನ ನಿನ್ನ ಉಳಿಸೋದಕ್ಕಾಗಿ ಆತನು ಬಲಿಯಾದ ಶಿಲುಬೆಯಲ್ಲಿ ಯಜ್ಞದ ಕುರಿಮರಿಯಾದ. ಯಜ್ಞದ ಕುರಿಮರಿ ಅಂತ ಯಾಕೆ ಹೇಳ್ತೀವಿ ಅಂದರೆ ದೇವರು ಬಲಿ ಕೊಡ್ತಾರೆ ನಮ್ಮ ಕುರಿಮರಿನ ಕುರಿಗಳನ್ನ. ಲೋಕದ ರೀತಿಯನ್ನು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಕೂಡ ಕುರಿಗಳು ಕೋಣಗಳು ಬಲಿ ಕೊಡ್ತಾ ಇದ್ದಾರೆ. ಕುರಿ ಕೋಣ ಕುರಿ ಎಲ್ಲ ದನ ಕರ ಕುರಿ ಕೋಣ ಬಲಿ ಎಲ್ಲ ಕೊಡೋರು. ಆದರೆ ಏಸಪ್ಪ ಏನು ಮಾಡಿದ, ನಮ್ಮೆಲ್ಲರ ಪಾಪವನ್ನು ತನ್ನ ಮೇಲೆ ಹಾಕ್ಕೊಂಡು ತಾನೇ ಬಲಿಯಾಗ್ಬಿಟ್ಟ. ತಾನೇ ಒಂದು ಯಜ್ಞದ ಕುರಿಯಾದ. ಯಜ್ಞ ಅಂದರೆ ಬಲಿ ಕೊಡೋದು, ತಾನೇ ಬಲಿಯಾಗ್ಬಿಟ್ಟ ಶಿಲುಬೆಯಲ್ಲಿ. ಅದಕ್ಕೆ ಆತನು ತನ್ನ ಪ್ರಾಣವನ್ನು ಆತ್ಮವನ್ನು ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟ. ನಾವು ಕೂಡ ನಮ್ಮ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಡ್ತೇವೆ. ಕೊನೆಯಲ್ಲಿ ಏನು ಹೇಳ್ತದೆ, ಏಸಪ್ಪ ನನ್ನ ಆತ್ಮವನ್ನು ನೀವು ಒಪ್ಪಿಸಿಕೊಡ್ತಾ ಇದ್ದಾನೆ. ಯಾಕಂದರೆ ಅಲ್ಲಿ ಶಿಲುಬೆಯಲ್ಲಿ 7ನೇ ಮಾತು ಆತ್ಮವನ್ನು ಒಪ್ಪಿಸಿಕೊಡೋದು. ಏಸಪ್ಪನ ಆತ್ಮ ತಂದೆಯಾದ ದೇವರ ಬಳಿಗೆ ಹೋಗ್ತದೆ. ಆದರೆ ಇಲ್ಲಿ ಉಳಿದಿದ್ದೇನು ದೇಹ ಅಲ್ವಾ? ಆ ದೇಹವನ್ನು ಏನು ಮಾಡ್ತಾರೆ, ಸಮಾಧಿ ಮಾಡ್ತಾರೆ. ಶಿಲುಬೆಯಿಂದ ಮುಗಿದ ಮೇಲೆ ಮರಣ ಹೊಂದ್ತಾನೆ ಏಸಪ್ಪ. ಮರಣ ಕೊನೆಯಲ್ಲಿ ಬರ್ಚಿಯಿಂದ ಕೂಡ ತಿವಿತಾರೆ. ತಿವಿದಾಗ ಏನು ರಕ್ತ ಇಲ್ಲ, ಎಲ್ಲ ರಕ್ತ ಸುರಿದು 9 ಗಂಟೆಯಿಂದ 3 ಗಂಟೆವರೆಗೆ 6 ತಾಸು ಶಿಲುಬೆಯಲ್ಲಿ ಹೊತ್ತುಕೊಂಡು ಹೋಗುವಾಗ ಅವ್ರು ಹೊಡೆದಾಗ ಅಲ್ಲಿ ದೇಹದಲ್ಲಿರೋ ರಕ್ತ ಎಲ್ಲ ಹರಿದೋಯ್ತದೆ. ತಲೆಯ ಮೇಲೆ ಮುಳ್ಳಿನ ಕಿರೀಟ ಇದ್ದಾಗ ಇಲ್ಲಿಂದ ಹರಿಯುತ್ತೆ ರಕ್ತ. ಹೊಡೆದಾಗ ಮಾಂಸ ಕಂಡ ರಕ್ತ ಎಲ್ಲ ಕಿತ್ಕೊಂಡು ಬಂತು. ಅಲ್ಲಿ ಹೋಗೋಷ್ಟರಲ್ಲಿ ಶಿಲುಬೆ ಏರಿಸಿ ಕೊನೆಯಲ್ಲಿ ಅದು ಮೈಯಲ್ಲಿ ರಕ್ತ ಕೂಡ ಇದ್ದಂಗೆ ಆಯಿತು. ಎಲ್ಲ ರಕ್ತವನ್ನು ನನಗಾಗಿ ಏಸಪ್ಪ ಸುರಿಸಿದನು. ತನ್ನ ಪರಿಶುದ್ಧವಾದ ರಕ್ತವನ್ನು ನನಗಾಗಿ ಸುರಿಸಿದಾಗ ಕೊನೆಯಲ್ಲಿ ಏನು ಮಾಡ್ತಂತ ಪ್ರಾಣನ ಆತ್ಮವನ್ನು ಒಪ್ಪಿಸಿಕೊಡ್ತಾನೆ. ದೇಹವನ್ನು ಅವಾಗ ಸತ್ತ ಮೇಲೆ ಏಸಪ್ಪ ತನ್ನ ಪ್ರಾಣವನ್ನು ಒಪ್ಪಿಸಿಕೊಟ್ಟಾಗ ದೇವರಿಗೆ ತಂದೆಯಾದ ದೇವರ ಆತ್ಮ ಒಪ್ಪಿಸಿದ ಮೇಲೆ ದೇಹವನ್ನು ತಗೊಂಡು ಹೋಗಿ ಸಮಾಧಿ ಮಾಡ್ತಾರೆ. ಆ ಸಮಾಧಿ ಮಾಡಿ ಕೂಡ ಅಲ್ಲಿ ಸಮಾಧಿ ಕಾಯ್ತಿರ್ತಾರಂತೆ ಮಕ್ಕಳೇ. ಹಳೆಯ ಕಾಲದಲ್ಲಿ ಸಮಾಧಿ ಅಂದರೆ ಈಗ ನಾವು ನೆಲದಲ್ಲಿ ಮೂಲದಲ್ಲ, ಗೋಡೆಗಳಿಗೆ ಗುಹೆಗಳು ಮಾಡಿ ಅದ್ರಾಗ ಇಟ್ಟುಕೊಡೋರು. ದೊಡ್ಡ ದೊಡ್ಡ ಬಂಡೆಗಲ್ಲು ಮುಚ್ಚಿ ಇಟ್ಟುಕೊಡೋರು. ಏಸಪ್ಪನ ಸಮಾಧಿ ಮಾಡಿದಾಗ ದೊಡ್ಡ ಬಂಡೆಗಲ್ಲು ಮುಚ್ಚಿ ಅದಕ್ಕೆ ಮತ್ತೆ ಸರಪುಡಿ ಹಾಕಿ ಬೀಗ ಹಾಕಿ ಸೈನಿಕರು ಅದಕ್ಕೆ ಕಾಯ್ಕೊಂಡಿದ್ರಂತೆ. ಮತ್ತೆ ಈತ ಏನಾಗ್ತಾನೆ ಏನೋ, ಮತ್ತೆ ಬರ್ತಾನೆ ಏನೋ, ಏನೇನು ಮಾಡ್ತಾನೆ ಏನೋ ಅಂತ ಅವರು ರಾಜರು ಸೈನಿಕರು ಹೇಳಿ ಅವ್ರನ್ನ ಕಾವಲಿಟ್ಟಿದ್ರಂತೆ. ಆದರೂ ಕೂಡ ಏನು ಮಾಡ್ತಾನೆ, ದೇವರಲ್ಲ ಸಮಾಧಿ ಹೊರಗೆ. ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಮುಚ್ಚಿದ ಸಮಾಧಿನೇ. ತೆರೆದ ಸಮಾಧಿ ಯಾವುದಿಲ್ಲ ಮಕ್ಕಳು. ಏಸಪ್ಪಂದು ಮಾತ್ರ ತೆರೆದ ಸಮಾಧಿ, ಒಂದೇ ಒಂದು ತೆರೆದ ಸಮಾಧಿ. ಈಗ ಎಷ್ಟೋ ಜನ ಲೋಕದ ರೀತಿಯಲ್ಲಿ ನಾವು ನೋಡುವಾಗ ಜನರು ನಾನೇ ಸ್ವಾಮಿ, ನಾನೇ ಗುರು, ನಾನೇ ಅದು ಇದು ಅಂತೇಳಿ ನಾನೇ ದೇವರು, ಸಾಯಿಬಾಬಾ ನಾನೇ ದೇವರು ಅನ್ಕೊಂಡ ಆ ಥರ ಸತ್ತವರು. ಇನ್ನು ಎಷ್ಟೋ ಜನ ಸ್ವಾಮಿಗಳು ನಾನೇ ದೇವರು ಅಂದ್ರೆ ಅವರು ಸತ್ತರು, ಅವ್ರು ಸಮಾಧಿ ಮಾಡಿದ್ರು. ಆದರೆ ಯಾರು ಕೂಡ ಸಮಾಧಿ ಇದೆ ಅಂತ ಬಂದಿಲ್ಲ. ಸತ್ತವರನ್ನು ಸಮಾಧಿ ಮಾಡಿದ್ದಾರೆ. ಕೆಲವರು ಜೀವಂತವಾಗಿದ್ದವರು ಕೂಡ ಸಜೀವವಾಗಿ ಅವ್ರ ಸಮಾಧಿ, ಬದುಕಿದವರು ಕೂಡ ತಮ್ಮಂತ ಒಪ್ಪಿಸ್ಕೊಂಡಿರುತ್ತೆ ದೇವರಿಗೆ ಅಂತ. ಬದುಕಿದವ್ರನ್ನ ಕೂಡಿಸಿ ಕೂಡ ಸಮಾಧಿಯಲ್ಲಿ ಮುಚ್ಚಿಟ್ಟುಬಿಟ್ಟು ಆದರೆ ಯಾರು ಕೂಡ ಸಮಾಧಿಯಲ್ಲಿ ಎದ್ದು ಬಂದಿಲ್ಲ. ಇಡೀ ಪ್ರಪಂಚದಲ್ಲಿ ತೆರೆದ ಸಮಾಧಿ. ಯಾಕೆಂದರೆ 3ನೇ ದಿನ ಏಸಪ್ಪ ಸಮಾಧಿಯಿಂದ ಎದ್ದು ಬರ್ತದೆ. ಆ ಸಮಾಧಿ ಓಪನ್ ಆಗಿರ್ತದೆ, ಎದ್ದು ಬರ್ತದೆ. ಅದು ನಿಮಗೆ ಮತ್ತೆ ಇಷ್ಟರ ಬುದ್ಧಿನ ವಾಕ್ಯ ಇದು ಹೇಳೋದು. ಸಮಾಧಿಯಿಂದ ಎದ್ದು ಬಂದಾಗ ತೆರೆದ ಸಮಾಧಿ ಇದೆ. ಇಡೀ ಪ್ರಪಂಚದಲ್ಲಿ ತೆರೆದ ಸಮಾಧಿ ಇರೋದು ಒಂದೇ ಒಂದು, ಅದು ಏಸಪ್ಪಂದೆ. ಇದು ನಿಜವಾಗಿ ನಡೆದಂಥದ್ದು. ಇದು ಕತೆ ಅಲ್ಲ, ತಮ್ಮ ಕತೆ ಅಲ್ಲ, ಇದು ನಿಜವಾಗಿ ನಡೆದಂಥ ಒಂದು ಇತಿಹಾಸ. ಇದು ಹಿಸ್ಟರಿ ಅಂತ ಹೇಳ್ತೀವಿ ನಾವು, ನಡೆದದ್ದು. ಆ ಹಿಸ್ಟರಿ ಅಂದ್ರೇ ಹಿಜ್ ಸ್ಟೋರಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಹಿಸ್ಟರಿ ಸ್ಪೆಲ್ಲಿಂಗ್ ನೋಡಿದಾಗ ಮಕ್ಕಳೇ HISTORY ಹಿಸ್ಟರಿ ಅಂತ. ಆದರೆ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಹಿಜ್ ಸ್ಟೋರಿ, ಅಂದರೆ ಇತಿಹಾಸ. ಆ ಏಸಪ್ಪನ ಕತೆ ಅದು ಇತಿಹಾಸ. ಆತನ ಜೀವನ ಚರಿತ್ರೆ ನಡೆದದ್ದು.
ನಿಜವಾಗಿಯೂ ನಡೆದಂಥದ್ದು. ನಿಜವಾಗಿಯೂ ಏಸಪ್ಪ ಪರಲೋಕದಿಂದ ಭೂಲೋಕಕ್ಕೆ ಬಂದ. ನೀವು ಶಿಲುಬೆ ಧ್ಯಾನ ಮಾಡುವಾಗ ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಮಕ್ಕಳೇ. ಈಗ ಏಸಪ್ಪ ಪರಲೋಕದಿಂದ ಭೂಲೋಕಕ್ಕೆ ಬಂದ ಅಂದರೆ, ಅಷ್ಟು ಮೇಲಿದ್ದಂಥ ಇಲ್ಲಿ ಭೂಮಿಗೆ ಬಂದ ಅಂದರೆ ಆತ ತನ್ನನ್ನು ತಾನು ತಗ್ಗಿಸಿಕೊಂಡು ಬಂದ. ತಗ್ಗಿಸುವಿಕೆ ಮುಖ್ಯವಾದ ಲಕ್ಷಣ. ಅದು ನಮಗೆ ದೇವರ ಮಕ್ಕಳಿಗೆ, ಏಸಪ್ಪ ನಂಬಿದವರಿಗೆ, ಕ್ರೈಸ್ತರಿಗೆ ಇರಬೇಕು ಮಕ್ಕಳೇ. ಅರ್ಥ ಆಯ್ತಾ? ಶಿಲುಬೆಯಲ್ಲಿ ನಾವು ನೋಡೋದೇನೆಂದರೆ, ಏಸಪ್ಪ ತನ್ನನ್ನು ತಾನು ತಗ್ಗಿಸಿಕೊಂಡದ್ದು ಮತ್ತು ಕ್ಷಮಿಸಿದ್ದು ಮತ್ತು ಪ್ರೀತಿ ತೋರಿಸಿದ್ದು. ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಕ್ಷಮಾಗುಣ, ಕ್ರಿಸ್ತನ ತಗ್ಗಿಸುವಿಕೆ, ಇವೆಲ್ಲವನ್ನು ನಾವು ಹೊಂದಿಕೊಂಡಿರಬೇಕು. ಇದೆಲ್ಲವನ್ನು ತಿಳಿಸೋದು ಈ ಒಂದು ಶಿಲುಬೆ ಧ್ಯಾನ. ಆಮೇಲೆ ಕೊನೆಯಲ್ಲಿ ಒಂದು ಶಿಲುಬೆ ಬಗ್ಗೆ ಹೇಳೋದು. ಇಲ್ಲ ಐತೆ ನಾವು ಬೆಲ್ಲದ ಶಿಲುಬೆ ಐತೆ ಶೋಕೇಸಲ್ಲಿ ಆಯ್ತಾ? ತಗೋ ಸ್ವಲ್ಪ ತಗೋದು. ಇದು ಕೆಳಗಿದೆ ನೋಡಿ. ಎಷ್ಟು ಗಾಯಗಳಾಗಿವೆ ಏಸಪ್ಪಗೆ? ಪಂಚಗಾಯಗಳು. 5 ಗಾಯ, 5 ಗಾಯಲ್ಲಿ ಬಂದಿರ್ತಾರೆ ಏಸಯ್ಯ. ಏನೇನು 5 ಗಾಯ? ಒಂದು ತಲೆ ಮೇಲೆ ಇಟ್ಟು ಮುಳ್ಳಿನ ಕಿರೀಟ, 2 ಕೈಗೆ 2 ಮಳೆ, 2 ಕಾಲು ಜೋಡಿಸಿಟ್ಟಾಗ ಇನ್ನೊಂದು ಮಳೆ, ಆಮೇಲೆ ಇಲ್ಲಿ ಪರ್ಚಿ ಇದು ತಿವಿದ ನೋಡಿದ, ಇದು ಕೆಂಪಗೆ ತಿವಿದದ್ದು ಇದೊಂದು ಗಾಯ. 5 ಗಾಯಗಳನ್ನು ಹೊಂದಿದ. ಇದು ಶಿಲುಬೆ. ಈ ಶಿಲುಬೆ 2 ಬೇರೆ ನೋಡ್ತೀವಲ್ಲಮ್ಮ, ಇದು ಉದ್ದೊಂದು, ಒಂದು ಅಡ್ಡ ಇರೋದು, ಉದ್ದ ಇರೋದು ಅಡ್ಡ ಇರೋದು. ಶಿಲುಬೆಯ ಒಂದು ರಹಸ್ಯ ಅರ್ಥ ಏನು ಅಂದರೆ, ಈ ಉದ್ದಕ್ಕಿರುವಂಥದ್ದು ಏನು ತಿಳಿಸ್ತದೆ ಅಂದರೆ, ಕೃಪೆ ಅಲ್ಲ, ಸತ್ಯ. ಏನು ಸತ್ಯ? ಮೇಲೆ ಅಂದರೆ ಪರಲೋಕ, ಕೆಳಗೆ ಅಂದರೆ ಭೂಮಿ. ಪರಲೋಕದಿಂದ ಭೂಲೋಕಕ್ಕೆ ನರ ಮನುಷ್ಯನಾಗಿ ಏಸಪ್ಪ ಹುಟ್ಟಿ ಬಂದಿದ್ದು ಸತ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಿಲುಬೆಯಲ್ಲಿ ನನಗಾಗಿ ನಿನಗಾಗಿ ಮರಣ ಹೊಂದಿದ್ದು ಸತ್ಯ. ಆಮೇಲೆ ಸತ್ತ ಮೇಲೆ, ಸಮಾಧಿ ಮಾಡಲ್ಪಟ್ಟ ಮೇಲೆ 3ನೇ ದಿನ ಸಮಾಧಿಯಿಂದ ಎದ್ದು ಬಂದಿದ್ದು ಸತ್ಯ. ಅರ್ಥ ಆಯ್ತಾ? ಈ ಸತ್ಯವನ್ನು ತಿಳಿಸೋದು ಈ ಗೆರೆ. ಆಮೇಲೆ ಇನ್ನೊಂದು ಏನು ತಿಳಿಸುತ್ತೆ ಅಂದರೆ, ದೇವರಿಗೂ, ಪರಲೋಕದಲ್ಲಿರುವ ದೇವರಿಗೂ ಭೂಲೋಕದಲ್ಲಿರುವ ಮನುಷ್ಯರಿಗೂ ಇರುವಂಥ ಸಂಬಂಧವನ್ನು ತಿಳಿಸ್ತದೆ. ಅರ್ಥ ಆಯ್ತಾ? ಈ ಉದ್ದವಾದ ಗೆರೆ ಏನಿದೆಯಲ್ಲ, ಮೇಲಿರೋದು ಪರಲೋಕ ದೇವರು, ಇಲ್ಲಿರೋದು ಭೂಲೋಕ ನಾವು. ಪರಲೋಕಕ್ಕೂ ಭೂಲೋಕಕ್ಕೂ ಇರುವಂಥ ಸಂಬಂಧವನ್ನು ತಿಳಿಸೋದು. ಅರ್ಥ ಆಯ್ತಾ? ಇಲ್ಲಿ ಮೇಲಿರೋದು ಪರಲೋಕ, ಇಲ್ಲಿರೋದು ಭೂಮಿ. ಇದು ನಾವೆಲ್ಲಿದ್ದೇವೆ? ಇಲ್ಲಿದೆ ಭೂಮಿ. ಭೂಮಿ ಮೇಲೆ ಏನಿದೆ? ಏಸಪ್ಪನ ಪಾದ, ಅಂದರೆ ದೇವರ ಪಾದ, ತಂದೆಯಾದ ದೇವರು. ಇಲ್ಲಿ ಮೇಲಿದೆ ಪರಲೋಕದಲ್ಲಿ, ಇದು ಸಿಂಹಾಸನ. ಇಲ್ಲಿ ಕಾಲಿರ್ತವೆ, ಅದು ಪಾದಪೀಠ. ಅಂದರೆ ನಾವು ಎಲ್ಲಿದ್ದೀವಿ ಇವಾಗ ಅಂದರೆ ಭೂಮಿ ಮೇಲೆ ಇದ್ದೀವಿ. ಅಂದರೆ ದೇವರ ಪಾದ ಸನ್ನಿಧಿಯಲ್ಲಿ. ಸನ್ನಿಧಿ ಅಂದರೆ ಹತ್ತಿರ ಇರೋದು, ದೇವರ ಹತ್ತಿರ ನಾವಿದ್ದೇವೆ. ಅಂದರೆ ಮನುಷ್ಯನಿಗೂ ದೇವರಿಗಿರುವ ಸಂಬಂಧ ಸೂಚಿಸುವಂಥದ್ದು. ಆಮೇಲೆ ಇದೆಯಲ್ಲ, ಇದು ದೇವರ ಕೃಪೆಯನ್ನು ಸೂಚಿಸ್ತದೆ. ಕೃಪೆ, ಶಾಶ್ವತವಾದ ಕೃಪೆ. ಕೃಪೆ ಮತ್ತು ಸತ್ಯ ಇವೆರಡನ್ನು ತಿಳಿಸೋದು ಕ್ರಾಸ್, ಶಿಲುಬೆ. ಈ ಶಿಲುಬೆ ನಮಗೆ ತಗ್ಗಿಸುವಿಕೆಯನ್ನು ತಿಳಿಸ್ತದೆ, ಪಾಪ ಕ್ಷಮಾಪಣೆ ಮಾಡಿಕೊಳ್ಳೋದನ್ನು ತಿಳಿಸ್ತದೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ಭರವಸೆ, ನಂಬಿಕೆ ಇಡೋದನ್ನು ತಿಳಿಸ್ತದೆ. ಯೇಸುವಿನ ನಂಬಿದರೆ ನಮಗೆ ನಿತ್ಯ ಜೀವ, ಪರಲೋಕ ರಾಜ್ಯ ನಮ್ಮದು ಅನ್ನೋದು ತಿಳಿಸ್ತದೆ ಮಕ್ಕಳು. ಒಂದು, ನಾವು ಪಾಪವನ್ನು ಬಿಡಬೇಕು, ಪಾಪ ಕ್ಷಮಾಪಣೆ ಹೊಂದಿಕೊಳ್ಳಬೇಕು, ಶಿಲುಬೆಗೆ ಹಾಕಿಸಲ್ಪಡೋದಂದ್ರೆ ನಮ್ಮ ಪಾಪವನ್ನೆಲ್ಲ ಒಪ್ಪಿಸಿಕೊಟ್ಟಾನೆ. ಈಗ ನಮ್ಮ ಪಾಪಕ್ಕಾಗಿ ಆತ ಬಲಿಯಾದ, ಆತನ ಮೇಲೆ ಹೊತ್ಕೊಂಡ ಪಾಪ ಇವೆಲ್ಲ. ಇದು ಶಿಲುಬೆ, ದೊಡ್ಡ ಶಿಲುಬೆ ಇದೆ ಅಂದರೆ ಇದೆಲ್ಲ ಕಷ್ಟ, ನಷ್ಟ, ರೋಗ, ಬಾಧೆ, ಚಿಂತೆ, ದ್ರೋಹ, ಮೋಸ, ಎಲ್ಲ ಪಾಪದ ಜೀವಿತವನ್ನು ಆತ ಹೊತ್ತುಕೊಂಡು ಹೋದ. ನಮಗೇನು ಕೊಟ್ಟಾತ? ನಿತ್ಯ ಜೀವ ಕೊಡೋದಕ್ಕಾಗಿ. ಆ ನಿತ್ಯ ಜೀವವನ್ನು ನಮಗೆ ಕೊಡ್ತಾನೆ. ಶಿಲುಬೆ ಅನ್ನೋದು ಒಂದು ಸತ್ಯವನ್ನು ತಿಳಿಸ್ತದೆ, ಕೃಪೆಯನ್ನು ತಿಳಿಸ್ತದೆ. ಮತ್ತು ಈ ಸತ್ಯ ಅನ್ನೋದು ಮೇಲಿಂದ ಕೆಳಗೆ ಇದೆಯಲ್ಲ, ಪರಲೋಕ ಮತ್ತು ಭೂಲೋಕಕ್ಕೆ ಇರುವಂಥ ಸಂಬಂಧ, ದೇವರಿಗೂ ನಮಗೂ, ತಂದೆಯಾದ ದೇವರು, ದೇವರನ್ನು ನಂಬಿದ ಮಕ್ಕಳಿಗೂ ಇರುವಂಥ ಸಂಬಂಧ ತಿಳಿಸ್ತದೆ. ಇದು ಮನುಷ್ಯರಿಗೂ ಇರುವಂಥ ಸಂಬಂಧ, ಮನುಷ್ಯರೊಳಗೆ ಸಂಬಂಧ ಮತ್ತು ದೇವರ ಕೃಪೆ ನಮ್ಮ ಮೇಲೆ ಇರುವುದನ್ನು ತಿಳಿಸುವುದು. ಸತ್ಯ ಮತ್ತು ಕೃಪೆಯನ್ನು ತಿಳಿಸುವುದೇ ಶಿಲುಬೆ ಮಕ್ಕಳು. ಅರ್ಥ ಆಯ್ತಾ? ಇದು ಶಿಲುಬೆಯ ರಹಸ್ಯ ಅಂತ ಹೇಳ್ತೇವೆ ನಾವು.
ಶಿಲುಬೆ ರಹಸ್ಯ ಏನು ಅಂದರೆ ಸತ್ಯ ಮತ್ತು ಕೃಪೆ ಹೊಂದಿರೋದು, ದೇವರಿಗೂ ಮನುಷ್ಯರಿಗಿರುವಂಥ ಸಂಬಂಧ, ಮನುಷ್ಯರಿಗೆ ಇರುವಂಥ ಸಂಬಂಧ ತಿಳಿಸೋದು ಈ ಒಂದು ಶಿಲುಬೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಶಿಲುಬೆಯ ರಹಸ್ಯ. ಇದು ತಂದೆಯಾದ ದೇವರು ಹೇಳಿದಂಥ ಮಾತುಗಳು, ಯೇಸಪ್ಪ ಹೇಳಿದ ಮಾತುಗಳು, ಸತ್ಯವೇದದಲ್ಲಿ ಇರುವಂಥ ಮಾತುಗಳು. ನಾನಾಗಿ ಹೇಳಿದ್ದಲ್ಲ ಅಥವಾ ನೀವಾಗಿ ಹೇಳೋದಲ್ಲ, ಸತ್ಯವೇದ ದೇವರ ಮಾತುಗಳು, ದೇವರೇ ಹೇಳಿದ್ದು. ಹಲ್ಲೆಲೂಯಾ. ಹಾಗೆ 7ನೇ ವಾಕ್ಯ ನಮಗೆ ತಿಳಿಸಿದಂತೆ ನಾವೇನು ಮಾಡಬೇಕು? ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು. ಪ್ರಾಣ ಆತ್ಮ ಶರೀರವನ್ನು ಆತ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿ ಮೊರೆ ಇಟ್ಟು ಕೇಳಿಕೊಂಡರೆ ಆತ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಉತ್ತರ ಕೊಡ್ತಾನೆ. ಆ ಉತ್ತರ ನಾವು ಹೊಂದಿಕೊಂಡ್ರೆ ಸಂತೋಷವಾಗಿ ಸಮಾಧಾನವಾಗಿರುತ್ತೆ. ಈ ಶಿಲುಬೆಯ ಒಂದು ರಹಸ್ಯದಲ್ಲಿ ನಾವು ನೋಡಿದಾಗ ದೇವರ ಕೃಪೆಯನ್ನು ನಾವು ಹೊಂದಿಕೊಂಡಿರಬೇಕು, ಸಮಾಧಾನ ಹೊಂದಿಕೊಂಡಿರಬೇಕು. ಎಷ್ಟೇ ಕಷ್ಟ ಬಂದರೂ ನಾವು ಅದನ್ನು ಎದುರಿಸಬೇಕು. ಹೇಗೆ ಯೇಸು ಶಿಲುಬೆ ಮರಣ ಹೊಂದಿದ ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳನ್ನು ಎದುರಿಸಿ ನಾವು ಜೀವಿಸಬೇಕು. ತಗ್ಗಿಸಿಕೊಂಡಿರಬೇಕು, ಸಹನೆಯಿಂದಿರಬೇಕು, ತಾಳ್ಮೆಯಿಂದಿರಬೇಕು, ಭರವಸೆಯಿಂದಿರಬೇಕು. ನಮ್ಮ ಮತ್ತು ನಿರೀಕ್ಷೆಯನ್ನು ಹೊಂದಿದವರಿಗೆ ಏನು ನಮ್ಮ ನಿರೀಕ್ಷೆ ಅಂದರೆ ಪರಲೋಕ ರಾಜ್ಯ, ನಿತ್ಯ ಜೀವ ಹೊಂದಿಕೊಳ್ಳೋದೇ ನಮ್ಮ ನಿರೀಕ್ಷೆ. ಈ ಸಮಯ ನಮಗೆ ಕಾರಣ ಏನು ಅಂದರೆ ನಿತ್ಯ ಜೀವ ಹೊಂದಿಕೊಳ್ಳೋದಕ್ಕಾಗಿ ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕನ್ನೋ ಒಂದು ನಿರೀಕ್ಷೆ ನಮಗಿರಬೇಕು. ಆ ನಿರೀಕ್ಷೆ ನಮ್ಮಲ್ಲಿದ್ದರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ. ಯಾವುದೇ ತಪ್ಪು ಪಾಪವನ್ನು ಮಾಡದಂತೆ ದೇವರ ಮಕ್ಕಳಾಗಿ ಅದು ಯಾವ ರೀತಿ ಇರಬೇಕು? ಸಾಕ್ಷಿ ಮಕ್ಕಳಾಗಿದೆ. ನಮ್ಮನ್ನು ನೋಡಿದಾಗ ಇನ್ನೊಬ್ಬರು ದೇವರು ಎಷ್ಟು ಒಳ್ಳೆಯವರು ನೋಡಬಹುದು, ಎಷ್ಟು ಒಳ್ಳೆಯದಾಗಿದೆ, ಹೆಂಗಾಯಿತು, ಯಾಕಾಯಿತು ಅಂತ ತಿಳ್ಕೊಂಡು ಅವರು ನಮ್ಮ ಹತ್ರ ಬರಬೇಕು, ಯೇಸಪ್ಪನ ಹತ್ರ ಬರಬೇಕು. ಆ ರೀತಿ ನಾವು ಜೀವಿಸಬೇಕು. ಸುಪ್ರಿಯ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿ ಹೇಳಿದ್ರೆ ಗಂಡನ ಮನೆಯಲ್ಲಿ ಅತ್ತೆ ಮಾವನ ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿ ಊರಲ್ಲಿ ಕೇರಿಯಲ್ಲಿ ಒಳ್ಳೆ ಮಗಳಾಗಿರ್ಬೇಕು, ಸಾಕ್ಷಿ ಮಗಳಾಗಿರ್ಬೇಕು. ಏನು ನೋಡಪ್ಪ ಎಷ್ಟು ಒಳ್ಳೆ ಹುಡುಗಿ, ಸಿಟಿಯಿಂದ ಪಟ್ಟಣದಾಗಿಂತ ಮಾಡ್ಕೊಂಡು ಹಳ್ಳಿಯಾಗಿ ಎಷ್ಟು ಚೆನ್ನಾಗಿರೋದು, ಒಳ್ಳೆಯ ಹೆಸರನ್ನು ತಗೋಬೇಕು. ಸಾಕ್ಷಿ ಮಗಳಾಗಿರ್ಬೇಕು. ನಮ್ಗೆ ಏನೇ ಕಷ್ಟಗಳು ಬಂದರೂ ಕೂಡ ಸಹಿಸ್ಕೋಬೇಕು. ನಾವು ಸಹಿಸ್ಕೊಂಡು ಸಂತೋಷವಾಗಿರ್ಬೇಕು. ಕಷ್ಟದಲ್ಲೇ ನಾವು ಸಂತೋಷವಾಗಬೇಕು. ಯಾಕಂದರೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಫಿಲಿಪ್ಪಿ 4:4 ಕರ್ತನಲ್ಲಿ ಸಂತೋಷಿಸಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ನಾವು ದೇವರ ಮಕ್ಕಳು ರೋಗ ಇರಲಿ, ಬಾಧೆ ಇರಲಿ, ಚಿಂತೆ ಇರಲಿ, ಎಲ್ಲವನ್ನು ದೇವರು ಒಪ್ಪಿಸಿಕೊಟ್ಟು ಸಂತೋಷ ಸಮಾಧಾನ ಇರಬೇಕು ಮಕ್ಕಳು. ಅದು ನಮಗೆ ಸ್ವಲ್ಪ ಹೇಳುವಂಥದ್ದು. ಈ ಮಾತುಗಳು 7 ಮಾತುಗಳನ್ನು ನಾವು ಮರಿಬಾರದು, ನೆನಪಿಟ್ಟುಕೊಳ್ಬೇಕು. ಈ ಯೇಸಪ್ಪ ಹೇಳಿದ ಮಾತಿನಂತೆ ನಾವು ಜೀವಿಸಿದರೆ ಗ್ಯಾರಂಟಿ ನಮಗೆ ಪರಲೋಕ. ಹಲ್ಲೆಲೂಯಾ. ಪರಲೋಕ ಗ್ಯಾರಂಟಿ ನಮಗೆ. ಅರ್ಥ ಆಯ್ತಮ್ಮ? ಯಾಕೆಂದರೆ ಯೇಸಪ್ಪ ನನಗಾಗಿ ನಿನಗಾಗಿ ನನ್ನ ಪ್ರಾಣವನ್ನೇ ಕೊಟ್ಟರು, ನನ್ನ ರಕ್ತ ಸುರಿಸಲು. ಮತ್ತೆ ಆತ ಎದ್ದು ಬಂದು ಸಮಾಧಿಯಿಂದ ಮತ್ತೆ ನಮಗೆ ಪರಲೋಕ ರಾಜ್ಯಕ್ಕೆ ಬರ್ರಿ ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ಬರ್ತೀನಿ ಅಂತ ನಾನು ಬಂದಾಗ ಆ 2ನೇ ಬರೋಣಕ್ಕೆ ನಾವು ಎತ್ತಲ್ಪಡುವವರಾಗಿ ಆ ನ್ಯಾಯ ತೀರ್ಪಿನಲ್ಲಿ ನಾವು ಇರಬೇಕು. ಆ ನ್ಯಾಯ ತೀರ್ಪು ಹೊಂದಿಕೊಂಡು ನಾವು ಪರಲೋಕಕ್ಕೆ ಹೋಗುವಂತಿರಬೇಕು, ನರಕಕ್ಕೆ ಹೋಗುವಂತಿರಬಾರದು. ಮತ್ತೆ ಪಾಪ ಮಾಡಿ, ತಪ್ಪು ಮಾಡಿ, ಮೋಸ ಮಾಡಿ, ದ್ರೋಹ ಮಾಡಿ ನರಕಕ್ಕೆ ಹೋಗೋದು ಬೇಡ. ಒಳ್ಳೆಯವರಾಗಿದ್ದುಕೊಂಡು ದೇವರು ಮಾತಿನಂತೆ ಅದು ನಡ್ಕೊಂಡಾಗ ನಮಗೆ ಪರಲೋಕ ರಾಜ್ಯ ಗ್ಯಾರಂಟಿ. ದೇವರು ಕೊಟ್ಟೆ ಕೊಟ್ಟೆ ನಮ್ಮ ಪರಲೋಕ. ಯಾಕೆಂದರೆ ಫ್ರೀಯಾಗಿ ಕೊಡ್ತೀನಿ ಬರ್ರಿ ಅಂತಂದರೆ ಏಸಪ್ಪ ನಮಗೆ ನಿತ್ಯ ಜೀವ ಕೊಡಬೇಕಾಗಿ ನಾವು ದೇವರ ಮಕ್ಕಳಾಗಿರೋಣ, ಒಳ್ಳೆಯ ಮಕ್ಕಳಾಗಿರೋಣ, ದೇವರ ವಾಕ್ಯದ ಪ್ರಕಾರ ನೋಡಿಕೊಳ್ಳೋಣ. ಏಸಪ್ಪ ಹೇಳಿದಂಥ ಮಾತುಗಳಲ್ಲಿ ಮುಖ್ಯವಾಗಿ 7 ಮಾತು ನಾವು ಅರ್ಥ ನಾವು ನೋಡೋದಾದರೆ ಮತ್ತೆ ಅದೇ 3 ಮುಖ್ಯವಾದ ಮಾತುಗಳು. 1, ಪ್ರೀತಿಸಬೇಕು ಒಬ್ಬರನ್ನು. ಏನೇ ಇರಲಿ, ಯಾರೇ ಇಲ್ಲ ನೋಡಿ ನಾವು ಅವ್ರಿಗೆ ಪ್ರೀತಿ ತೋರಿಸ್ಬೇಕು, ಯಾಕಂದ್ರೆ ಕ್ಷಮಿಸಬೇಕು. ಆಮೇಲೆ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. 7 ಮಾತಿನಲ್ಲಿ 3 ಮಾತು ಲೋಕಕ್ಕೆ, ಮನುಷ್ಯರಿಗೂ ಏಸಪ್ಪಗೂ ಸಂಬಂಧಪಟ್ಟಂತೆ, ಮನುಷ್ಯರಿಗೆ ಸಂಬಂಧಪಟ್ಟಂತೆ 3 ಮಾತು ದೇವರಿಗೂ ಏಸಪ್ಪನಿಗೂ ಸಂಬಂಧವನ್ನು ನಾವು ನೋಡ್ತೇವೆ. 1ನೇ ಮಾತು ನೋಡಿದಾಗ ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಈ ಜನರು ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ, ಅವರು ಕ್ಷಮಿಸಂತಾರೆ ಏಸಪ್ಪ ಅಲ್ಲ. 2ನೇ ಮಾತು ಹೇಳಿದಾಗ ಏನಿರ್ತದೆ? ಈ ಹೊತ್ತೆ ನೀನು ಪರದೇಶದಲ್ಲಿ ಕಳ್ಳನಿಗೆ ಹೇಳ್ತದೆ ಮಾತು. ಅದು ಮನುಷ್ಯರಿಗೆ, ಲೋಕಕ್ಕೆ ಸಂಬಂಧಪಟ್ಟಂತೆ. 3ನೇ ಮಾತು ನೋಡಿದಾಗ ತಂದೆ ತಾಯಿಯನ್ನು ಸ್ನೇಹಿತರಿಗೆ ಒಪ್ಪಿಸ್ಕೊಳ್ತಾರೆ. ಈ ಲೋಕದಲ್ಲಿ ಸಂಬಂಧ ಇರುವಂಥ ಮಾತನ್ನು ನಾವು ನೋಡ್ತೇವೆ. ಆಮೇಲೆ 4ನೇ ಮಾತು ಮಾತ್ರ ದೇವರನ್ನು ಬೇಡಿಕೊಳ್ಳುವ ಏಸಪ್ಪನೇ ತಂದೆಯಾದ ದೇವರು ಯಾಕಪ್ಪ ನನ್ನ ಕೈ ಬಿಟ್ಟು ಅಂತ ದುಃಖದಿಂದ ಹೇಳುವ ಮಾತು.
ಆಮೇಲೆ 5, 6, 7 ನೋಡಿದಾಗ ಈ ದೇವರಿಗೂ ಏಸಪ್ಪನಿಗೂ ಸಂಬಂಧಪಟ್ಟ ಪರಲೋಕಕ್ಕೆ ಸಂಬಂಧಪಟ್ಟ ಮಾತುಗಳು. ಅಂದರೆ ನನ್ನ ಕೆಲಸ ತೀರಿತು, ನನ್ನ ಆತ್ಮ ಒಪ್ಪಿಸಿಕೊಡ್ತಾ ಇದ್ದೇನೆ, ನನ್ನ ಪ್ರಾಣವನ್ನು ಬಿಡ್ತಾ ಇದ್ದೇನೆ ಅಂತ ಹೇಳಿದ್ದು ಅದು ನಾವು ನೋಡ್ತೇವೆ. 3 ವಾಕ್ಯಗಳು ಈ ಲೋಕಕ್ಕೆ ಸಂಬಂಧಪಟ್ಟಂಗೆ, ಮನುಷ್ಯರಿಗೆ 3 ವಾಕ್ಯಗಳು ದೇವರಿಗೆ ಸಂಬಂಧಪಟ್ಟಂಗೆ, 1 ವಾಕ್ಯ ದೇವರಲ್ಲಿ ನಾವು ನಮ್ಮ ವೇದನೆಯನ್ನು, ನಮ್ಮ ಬಾಧೆಯನ್ನು ಹೇಳ್ಕೊಳ್ಳೋದು. ಏಸಪ್ಪ ಈ ಸುಡು ಬಿಸಿಲಿನಲ್ಲಿ ಮಠ ಮಧ್ಯಾಹ್ನದಲ್ಲಿ ಸಿನಿಮೆಗೆ ಹಾಕಿ ಹೋಗ್ತಾ ಇರುವಾಗ ಹೇಳುವಂಥ ಮಾತು, ಯಾಕಪ್ಪ ನನ್ನ ಕೈ ಬಿಟ್ಟು, ನಾವು ಕೂಡ ಏನಾದರೂ ದುಃಖ ಬಂದಾಗಪ್ಪ ಯಾಕಪ್ಪ ನನ್ನ ಕೈ ಬಿಡೋಣ, ಸ್ವಲ್ಪ ನನಗೆ ಸಹಾಯ ಮಾಡಿ, ನನ್ನ ಕರುಳು ತಗೊಂಡು ನನ್ನ ಸಿಗಬೇಕು, ಒಳ್ಳೆಯದು ಮಾಡುತ್ತಾ ಕೇಳ್ಕೊಬಾರ್ದು. ಕಷ್ಟ ಬಂತು ಅಂತ ಸುಮ್ಮನಿರುವಾಗ ನಾವು ಕಷ್ಟದಲ್ಲಿನೇ ದುಃಖದಲ್ಲಿನೇ ಇನ್ನೂ ಹೆಚ್ಚಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡಿ ಕೇಳ್ಕೊಬೇಕು. ಮಕ್ಕಳು ಸುಖ ಸಂತೋಷ ಬಂತು ಅಂತ ಸುಮ್ಮನಿರಬಾರ್ದು, ದುಃಖ ಬಂತು ಅಂತ ಗೋಳಾಡಬಾರ್ದು. ಸುಖ ಇರಲಿ ದುಃಖ ಇರಲಿ ಎರಡೂ ಸಮಯದಲ್ಲೂ ಕೂಡ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಂಡಿರೋದು. ಆಗಲೇ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತಾನೆ. ನಮ್ಮ ಮೊರೆಯನ್ನು ಕೇಳಿ ಸದುತ್ತರವನ್ನು ಕೊಡ್ತಾನೆ ಅಂತ ನಾವು ಬೈಬಲನ್ನು ನೋಡ್ತಾ ಇದ್ದೇವಲ್ವಾ. ಹಾಗೆ ಮಕ್ಕಳ ದೇವರ ಮಾತನ್ನು ನಾವು ಕೇಳಿಕೊಂಡು ದೇವರ ಮಕ್ಕಳಾಗಿರೋಣ. ದೇವರು ಯಾವಾಗಲೂ ಕೂಡ ನಮ್ಮ ಜೊತೆ ಇರುವಂತೆ ನಾವಿರಬೇಕು. ಅಂದ್ರೇನು, ಪಾಪ ಮಾಡಬಾರ್ದು, ತಪ್ಪು ಮಾಡಬಾರ್ದು, ಮೋಸ ಮಾಡಬಾರ್ದು, ಯಾವುದೇ ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳಿಗೆ ಹೋಗಬಾರ್ದು. ನಾವು ಒಳ್ಳೆಯವರಾಗಿರ್ಬೇಕು. ನಿನ್ನ ಪ್ರಾಣ, ಆತ್ಮ, ಶರೀರವನ್ನು 3 ನೀನು ಕಾಯ್ಕೊಂಡಿರ್ಬೇಕು, ತಪ್ಪು ಮಾಡ್ದಂಗೆ. ಗೊತ್ತಾಯ್ತಮ್ಮ? ತಪ್ಪು ಮಾಡಿದಾಗ ಈ 3 ನೀವು ಕಾಯ್ಕೊಂಡಿದ್ದಾಗ ದೇವರಿಗೆ ಸ್ವಲ್ಪ ನಿಮ್ಮ ಜೊತೆ ಇರ್ತಾನೆ, ನಿಮ್ಮನ್ನು ಕಾಯ್ತಾನೆ, ಕಾಪಾಡ್ತಾನೆ, ದೀರ್ಘಾಯುಷ್ಯ ಕೊಡ್ತಾನೆ, ಸಹಾಯ ಮಾಡ್ತಾನೆ, ನಿಮ್ಮ ಜೊತೆ ಇರ್ತಾನೆ. ಯಾವಾಗ ಏಸಪ್ಪ ನಮ್ಮ ಜೊತೆ ಇರ್ತಾನೋ ನಮಗೇನು ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ನಮ್ಮ ಮಾಟ ಮಂತ್ರಗಳು ಏನು ಮಾಡಿದ್ರು ನಮ್ಗೆ ಯಾರು ಏನೇ ಮೋಸ ಮಾಡಿದ್ರು ಏನಾಗಲ್ಲ, ಉಲ್ಟ ಅವರಿಗೆ ತರ್ತಾರೆ, ನಮಗೇನಾಗಲ್ಲ. ಯಾವತ್ತೂ ಕೂಡ ಒಂದು ಸಲ ಸ್ವಾಮಿ ನಂಬಿದ ಮೇಲೆ ಮತ್ತೆ ಲೋಕದ ರೀತಿಯಲ್ಲಿ ನಾವು ಬಿದ್ದು ಹೋಗಬಾರ್ದು. ಗೊತ್ತಾಯ್ತಮ್ಮ? ಮತ್ತೆ ಅಮಾವಾಸ್ಯೆ, ಹುಣ್ಣಿಮೆ, ಪಂಚಾಯತಿ, ಪಂಚಾಂಗ, ಅಂತ್ರ ತಂತ್ರ ಅಂತ ಕೆಲವು ಹೋಗ್ತಿರ್ತಾರೆ. ಹೋಗಲೇಬಾರ್ದು. ಒಂದು ಸಲ ಬಿಟ್ಟು ಮುಗಿತು. ಯಾಕಂದ್ರೆ ನಮಗೆಲ್ಲವೂ ಏಸಪ್ಪನೇ. ಅಪ್ಪ ಏಸಪ್ಪ ನೀನೇ ನನ್ನ ಸರ್ವಸ್ವ, ಆತನೇ ನಮಗೆಲ್ಲ, ಬೇರೆ ಏನಿಲ್ಲ. ಗೊತ್ತಾಯ್ತು ಮಕ್ಕಳೇ? ಹಾಗೆ ಸಂಪೂರ್ಣವಾಗಿ ಯೇಸುವನ್ನು ನಂಬಿಕೊಂಡು ನಾವು ದೇವರ ಮಕ್ಕಳಾಗಿರೋಣ. ನಮ್ಮ ನಿರೀಕ್ಷೆ ನಿತ್ಯ ಜೀವ ಹೊಂದಿಕೊಂಡು ಸ್ವರ್ಗಕ್ಕೆ ಹೋಗೋದೇ ಆಗಿರಬೇಕು. ಸ್ವರ್ಗಕ್ಕೆ ಹೋಗಬೇಕಂದ್ರೆ ಒಳ್ಳೆಯವರಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು. ನಿನ್ನ ಹೃದಯದಿಂದ, ನಿನ್ನ ಮನಸ್ಸಿನಿಂದ, ನಿನ್ನ ನಡೆನುಡಿಯಿಂದ ಪರಿಶುದ್ಧರಾಗಿದ್ದರೆ ದೇವರು ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಬರ್ತದೆ ಅನ್ಯಮರಣ ಬಂದಾಗ, ನ್ಯಾಯ ತೀರ್ಪು ಆದಾಗ ನಾವು ಒಳ್ಳೆಯವರಾಗಿ ನ್ಯಾಯದಿಂದ ಇದ್ದರೆ ನಮ್ಮನ್ನು ಪರಲೋಕಕ್ಕೆ ಆತನು ಕರ್ಕೊಂಡು ಹೋಗ್ತಾನೆ. ಪರಲೋಕ ರಾಜ್ಯ ನಮ್ಮದೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು, ನಿಮ್ಮನ್ನು ಮಾತುಗಳನ್ನು ಆಶೀರ್ವದಿಸಲಿ. ಮತ್ತು ಕೊನೆಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ಕೊಳ್ಳೋಣ. ಒಂದು ದೇವರು ಪ್ರೇಯರ್ ಮಾಡಪ್ಪ, ಆಮೇಲೆ ಮಾಡ್ತೀರಾ? ಪರಿಶುದ್ಧಾತ್ಮ ಸ್ತೋತ್ರವನ್ನು ಹೇಳ್ತಂದ್ರೆ ಕಾಲದಲ್ಲಿ ಪ್ರಾರ್ಥನೆಗೆ ನಮಗೆ ಆಗಿ ತಂದಿರುವ ನಮ್ಮ ಪಾಪವನ್ನು ಕಷ್ಟದಲ್ಲಿ ನಮ್ಮ ಪಾಪ ರಕ್ತ ಸುರಿಸುತ್ತಿದ್ದೇವ. ಪರಿಶುದ್ಧ ವಂದನೆಗಳೆಲ್ಲ ಪರಿಶುದ್ಧ ರಾಷ್ಟ್ರವನ್ನು ಆಶ್ರಯಿಸಬೇಕು, ಚೆನ್ನಾಗಿ ಒಳ್ಳೆಯ ವಾಕ್ಯವನ್ನು ನೀಡಿ ಕಳಿಸಬೇಕು. ಅವತ್ತು ಪ್ರಕಾರ ನಾವು ನಡೆಯಷ್ಟು ಪ್ರಾಣವನ್ನು ಕಾಪಾಡಬೇಕು, ಕಾಪಾಡಬೇಕು. ಒಬ್ಬರನ್ನು ಆಶ್ರಯಿಸಬೇಕು, ಮೇಲೆ ಆಶ್ರಯಿಸಬೇಕು. ಪ್ರಜೆಗಳಿಗೆ ಸಿಕ್ಕಿಸಿ ಪ್ರಾರ್ಥಿಸಿ ನಮ್ಮೆಲ್ಲರ ಜೀವನ ಲೆಕ್ಕದಲ್ಲಿ ಕಾಯ್ದು ಕಾಪಾಡಿದ್ದೆ. ಶುಕ್ರವಾರದ ದಿನದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ಅಪ್ಪ ನೀನು ನುಡಿದ 7 ಮಾತುಗಳನ್ನು ಧ್ಯಾನಿಸುವಂತೆ ಭಾಗ್ಯ ಕೊಟ್ಟಿದ್ದೀಯಪ್ಪ. ನಿನ್ನ ದಾಸರಾದ ನನ್ನನ್ನು ಮರೆ ಮಾಡಿಕೊಂಡು ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸೇರಿ ಬಂದರು ಎಲ್ಲ ನಿನ್ನ ಪ್ರಿಯ ಮಕ್ಕಳು ಅಪ್ಪ ನಿನ್ನ ಮಾತುಗಳನ್ನು ಕೇಳಿಕೊಂಡಿದ್ದಾರಪ್ಪ. ಅರ್ಥ ಮಾಡಿಕೊಂಡು ತಿಳಿದುಕೊಂಡು ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ನೀನೇ ಸಹಾಯ ಮಾಡು.
ಅಪ್ಪ. ನಿನ್ನಲ್ಲೇ ಭರವಸೆ ಇಟ್ಟಿದ್ದೇವೆ ಸ್ವಾಮಿ, ನಿನ್ನನ್ನು ನಾವು ಪ್ರೀತಿಸ್ತಾ ಇದ್ದೇವಪ್ಪ, ನೀನು ಕೂಡ ನಮ್ಮನ್ನು ಪ್ರೀತಿಸ್ತಾ ಇದ್ದೀವಪ್ಪ. ನಿನಗೆ ಸ್ತೋತ್ರ. ನಿನ್ನ ಶಾಶ್ವತವಾದ ಕೃಪೆಯಿಂದ ಅಪ್ಪ ನಮ್ಮೆಲ್ಲರನ್ನು ತುಂಬಿಸಿ ನಡೆಸಪ್ಪ ದೇವ. ನಿನಗೆ ಸ್ತೋತ್ರ ಯೇಸಪ್ಪ. ಸ್ತೋತ್ರ ತಂದೆಯಾದ ದೇವರೇ ಸ್ತೋತ್ರ, ದೇವಕುಮಾರ ಯೇಸುವೆ ಸ್ತೋತ್ರ, ಪರಿಶುದ್ಧಾತ್ಮ ದೇವರೇ ಸ್ತೋತ್ರ, ತ್ರಯೇಕ ದೇವರೇ ನಿಮಗೆ ಸ್ತೋತ್ರಪ್ಪ. ಅಪ್ಪ ಈ ಸಮಯದಲ್ಲಿ ನಮ್ಮೆಲ್ಲರನ್ನು ನಾವು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಪ್ರಾಣಾತ್ಮ ಶರೀರಗಳನ್ನು ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ನಿತ್ಯ ಜೀವವನ್ನು ಕೊಡುವಾತನು ನೀನಾಗಿದ್ದು ಸ್ವಾಮಿ. ಆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಜೀವಿಸುವಂತೆ ನೀನು ಸಹಾಯ ಮಾಡಪ್ಪ. ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ಅಪ್ಪ ಏಸಪ್ಪ ನಿನಗೆ ಮಹಿಮಕರವಾಗಿ ಜೀವಿಸುವಂತೆ ಸಹಾಯ ಮಾಡಿ. ಹೌದಪ್ಪ, ನೀನು ಒಳ್ಳೆಯದನ್ನೇ ಇಷ್ಟಪಡುವವನು, ಒಳ್ಳೆಯದನ್ನೇ ಮಾಡುವವನು, ಒಳ್ಳೆಯ ದೇವರು ನೀನು ಏಸಪ್ಪ. ನಿನಗೆ ಸ್ತೋತ್ರಪ್ಪ. ನಾವು ಕೂಡ ನಿನ್ನ ಹಾಗೆ ಒಳ್ಳೆಯವರಾಗಿ ಒಳ್ಳೆಯದನ್ನೇ ಮಾಡುತ್ತಾ ಇರುವುದಕ್ಕೆ ಸಹಾಯ ಮಾಡಪ್ಪ ತಂದೆ. ನಿನಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು ಅಪ್ಪ. ಮತ್ತು ವಿಶೇಷವಾಗಿ ನಾವು 99ನೇ ಕೀರ್ತನೆಯಲ್ಲಿ ನೋಡಿದ ಪ್ರಕಾರ ಹೌದಪ್ಪ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ಅವನು ನನ್ನ ನಾಮವನ್ನು ಅರಿತಿರುವುದರಿಂದ, ಅವನು ನನಗೆ ಮೊರೆ ಇಡುವುದರಿಂದ ಅವನನ್ನು ರಕ್ಷಿಸುವೆನು, ಉದ್ಧರಿಸುವೆನು, ಸಹಾಯ ಮಾಡುವೆನು, ದೀರ್ಘಾಯುಷ್ಯನ ನೀಡುವೆನು ಎಂದು ನೀನು ಹೇಳಿದ್ದೀಯಪ್ಪ ತಂದೆ. ನಾವಾದರೂ ನಿನ್ನನ್ನು ಅರಿತಿದ್ದೇವಪ್ಪ, ನಿನ್ನ ನಾಮವನ್ನು ಅರಿತಿದ್ದೇವೆ, ನಿನ್ನಲ್ಲಿ ಆಸಕ್ತಿ ಹೊಂದಿದ್ದೇವೆ ಅಪ್ಪ. ನಿನಗೆ ಮೊರೆ ಇಡ್ತಾ ಇದ್ದೇವಪ್ಪ ತಂದೆ ದೇವ. ನಮ್ಮ ಪ್ರಾರ್ಥನೆ ಮೊರೆಗಳನ್ನು ಕೇಳಿ ಸದುತ್ತರ ದಯಪಾಲಿಸು ದೇವ. ನಿನಗೆ ಸ್ತೋತ್ರ. ಹೌದಪ್ಪ, ನಾವು ನಿತ್ಯ ಜೀವ ಹೊಂದಿಕೊಳ್ಳುವವರಾಗಿರುವಂತೆ ಸಹಾಯ ಮಾಡು. 91ನೇ ಕೀರ್ತನೆಯ 1ನೇ ವಾಕ್ಯ ನೋಡುವಾಗ, ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದೆಂದು ನಿನ್ನ ವಾಕ್ಯ ಹೇಳುವಂತೆ ಅಪ್ಪ, ಇಲ್ಲಿ ಸೇರಿ ಬಂದಿರುವ ನಿನ್ನ ಮಕ್ಕಳಾಗಿ ನಿಮ್ಮ ಸೇವಕರಾದ ನಾವೆಲ್ಲರೂ ಕೂಡ ದೇವ ನಿನ್ನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡಪ್ಪ ತಂದೆ. ನಾವು ಈ ಲೋಕದಲ್ಲಿ ಭೂಲೋಕದಲ್ಲಿ ಇದ್ದರೂ ಕೂಡ ಯಾವುದೇ ರೀತಿಯಲ್ಲಿ ಲೋಕದ ಆಸೆಗಳಿಗೆ, ಹಣದ ಆಸೆಗಳಿಗೆ, ಶರೀರದ ಆಸೆಗಳಿಗೆ ಅಪ್ಪ, ಕೆಟ್ಟ ಚಟಗಳಿಗೆ, ಕೆಟ್ಟ ಸಹವಾಸಗಳಿಗೆ ಬಿದ್ದು ಹೋಗದಂತೆ ಅಪ್ಪ ಸಾಯುವವರೆಗೂ ನಂಬಿಗಸ್ತರಾಗಿದ್ದು ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ತಂದೆ ದೇವ. ಪ್ರಕಟಣೆ ಗ್ರಂಥದಲ್ಲಿ ನೋಡ್ತಾ ಇದ್ದೇವಪ್ಪ, 2ನೇ ಅಧ್ಯಾಯ 10ನೇ ವಚನ ಹೇಳ್ತಾ ಇದೆ, ಕಷ್ಟ ನಷ್ಟಗಳು ಬಂದರೂ ಕೂಡ ನೀವು ಸಾಯುವವರೆಗೂ ನಂಬಿಗಸ್ತರಾಗಿರಿ, ನಾನು ನಿಮಗೆ ಜೀವವೆಂಬ ಜಯಮಾಲೆಯನ್ನು, ಜೀವ ಕಿರೀಟವನ್ನು ಕೊಡುವೆನು ಎಂದು ಅಪ್ಪ ನಿನ್ನ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಸ್ವಾಮಿ. ಹೌದಪ್ಪ, ಇಲ್ಲಿ ಬಂದಿರುವ ನಾವೆಲ್ಲರೂ ಕೂಡ ಸಾಯುವವರೆಗೂ ಕೂಡ ನಾವು ನಂಬಿಗಸ್ತರಾಗಿ ನಿನ್ನ ಮಕ್ಕಳಾಗಿ ನಿಮ್ಮ ಸೇವಕರಾಗಿದ್ದೇವಪ್ಪ. ಸಹಾಯ ಮಾಡು, ಆಶೀರ್ವದಿಸು, ಅನುಗ್ರಹಿಸು, ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸಪ್ಪ ದೇವ. ನಿನ್ನ ಸ್ತೋತ್ರ ಏಸಪ್ಪ. ನಿನ್ನ ಉಳಿದ 7 ಮಾತುಗಳನ್ನು ನಾವು ಧ್ಯಾನ ಮಾಡಿದ್ದೇವೆ ಸ್ವಾಮಿ. ಆ ಮಾತುಗಳ ಪ್ರಕಾರ ನಾವು ಕೂಡ ಜೀವಿಸುವಂತೆ ಏಸಪ್ಪ, ನಿನ್ನ ಸ್ವಭಾವ ಗುಣ ಲಕ್ಷಣಗಳನ್ನು ನಾವು ಹೊಂದಿಕೊಂಡಿರುವಂತೆ ನೀನು ಸಹಾಯ ಮಾಡಪ್ಪ. ಸೇವೆ ಬಂದಿರುವ ಎಲ್ಲ ಕುಟುಂಬಗಳನ್ನು ನೀನು ಆಶೀರ್ವದಿಸು, ಎಲ್ಲ ಮಕ್ಕಳನ್ನು ಆಶೀರ್ವದಿಸಿದ ಕೃಪೆಯಲ್ಲಿ ತುಂಬಿಸಿ ನಡೆಸಿ ನೀನೇ ಮಹಿಮೆ ಒಂದು ದೇವ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ವಂದನೆ ಸ್ವಾಮಿ. ಈ ದಿನದಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರೂ ನಿಮ್ಮ ಕೃಪಾಹಸ್ತವನ್ನು ಒಪ್ಪಿಸಿಕೊಡುತ್ತಾ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಾಜರೇತ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆ. ಆಮೇನ್ ಆಮೇನ್ ಆಮೇನ್. ತಂದೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ದೇವಕುಮಾರ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹಾಯವು, ಸಹವಾಸವು, ಅನ್ಯೋನ್ಯತೆಯು, ಮಾರ್ಗದರ್ಶನವು ಸಕಲ ಪರಿಶುದ್ಧರೊಂದಿಗೂ ಸೇರಿ ಬಂದಿರುವ ಎಲ್ಲ ಪ್ರಿಯ ಮಕ್ಕಳೊಂದಿಗೂ ಅಪ್ಪ, ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಏಜೆಂಟ್ ಸೇವಾ ಕ್ಷೇತ್ರಗಳು, ಸಭೆಗಳು, ಸೇವಕರು, ವಿಶ್ವಾಸಿಗಳು ಎಲ್ಲರ ಜೊತೆಯು ಸದಾ ಕಾಲ ನಿಲೆಯಾಗಿರಲಿ. ಆಮೇನ್ ಆಮೇನ್ ಆಮೇನ್. ಯೇಸು ರಕ್ತಂ ಜಯಂ, ಯೇಸು ರಕ್ತಂ ಜಯಂ, ಅಪವಾದಿಗೆ ಅಪಜಯ, ನಮ್ಮ ಯೇಸುವಿಗೆ ಸಂಪೂರ್ಣ ವಿಜಯ. ದೇವರೆಲ್ಲರನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ.